ನಮಸ್ಕಾರ ವೀಕ್ಷಕರೇ, ಆನಂದ ಕುಟುಂಬ ಸೀನಿಯರ್ ಕಮ್ಯುನಿಟಿ ಲಿವಿಂಗ್ ಲೋಕಾರ್ಪಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತಾ. ಕಲಬುರಗಿ ನಗರದ ಏರ್ಪೋರ್ಟ್ ಬಳಿ ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ಆನಂದ ಕುಟುಂಬ ಸೀನಿಯರ್ ಕಮ್ಯುನಿಟಿ ಲಿವಿಂಗ್ ಮತ್ತು ಅಜೀವ ಸಮಗ್ರ ಆರೋಗ್ಯ ಕೇಂದ್ರದ ಲೋಕಾರ್ಪಣೆಯು ಅದ್ದೂರಿಯಾಗಿ ಜರುಗಿತು.
ಸುತ್ತೂರು ಮಠದ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಸೇರಿದಂತೆ ವಿವಿಧ ಮಠಾಧೀಶರು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಕೇಂದ್ರದ ಸೌಲಭ್ಯಗಳನ್ನು ವೀಕ್ಷಿಸಿದರು. बस साके पाद ಎಲ್ಲ ರೂಮಿಗೆ ಬಾಲ್ಕನಿ ಎಲ್ಲ ಸ್ಟೂಡೆಂಟ್ಗಳಿಗೆ ಆ ಕಡೆ ಈ ಕಡೆ ಎರಡು ಕಡೆ ಬಾಲ್ಕನಿ ಆರ್ಗ್ಯಾನಿಕ್ ಗಾರ್ಡನ್ ಮಾಡಿದೆ. So, bala ಬರುತ್ತೆ ಮಸಲ್ಸ್ಗೆ
ಸೊ ಆ ಥರ ಎಲ್ಲ ಟ್ರೈನಿಂಗ್ ಕೊಡ್ತೀವಿ. ಲೇಸರ್ ಫಿಸಿಯೋಥೆರಪಿ, ಲೇಸರ್ ಒಂದು ಲೇಟೆಸ್ಟ್ ಇದೆ. ವೆರಿ ನೈಸ್ ಮಷೀನ್. ಅಡ್ವಾನ್ಸ್ ಎಕ್ವಿಪ್ಮೆಂಟ್ ಇದ್ದಾರೆ, ಟ್ರಾಕ್ಷನ್ ಆದ್ರೂ. ಸೊ ಇದು ರೈಸ್ ಮಾಡಿ ಸೊ ಅಡ್ಜಸ್ಟ್ ಅದು ನಮ್ಮ ಓಝೋನ್ ಥೆರಪಿ ಇದೆ. ಅದು ಬಂದ್ಬಿಟ್ಟು ಓಝೋನ್ ಥೆರಪಿ. ಅದಕ್ಕೆ ಭಾಳ ಇದು ನಮ್ಮದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರುತ್ತೆ, ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ಇರುತ್ತೆ, ಆಮೇಲೆ ಸ್ಕಿನ್ ಕಾಯಿಲೆ ಇರುತ್ತೆ. ಆ ಥರ ಒಂದು ಕೇರಳ ಫೀಲಿಂಗ್ ಬರಲಿ ಅಂತ. ಡೈಲಿ ಟ್ರೀಟ್ಮೆಂಟ್ ಹಾಗೆ ಉಂಟು ಸರ್. ಲೇಡೀಸ್ ಬೇರೆ ಇದೆ, ಜೆಂಟ್ಸ್ ಬೇರೆ ಇದೆ. ಒಂದು 50-60 ಜನ 100 ಜನ ಮಾಡ್ಬೋದು. ಈಗ ಥೆರಪೀಸ್ ಅಂದರೆ ಒಂದು ಡೈಲಿ ಒಂದು 50 ಮಂದಿ ಥೆರಪೀಸ್ ಮಾಡ್ಬೋದು. ಆ ಥರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ವರ್ಷದಲ್ಲಿ ನಾವು ಕೆಲವೊಂದು ಒಳ್ಳೆ ಕೆಲವೆಯಿಂದ ಕೆಲವೊಂದು ಇದೆ ಔಷಧಗಳನ್ನು ನಾವು ಇವ್ರ ಸ್ಪೆಷಾಲಿಟಿ ಪೂರ ಶಾಸ್ತ್ರೋತ್ತಕ ಹೀಲಿಂಗ್. ಶಾಸ್ತ್ರದಲ್ಲಿ ಏನು ಬರ್ತಿದ್ದಾರೆ ಅದನ್ನೆಲ್ಲ ರಿಸರ್ಚ್ ಮಾಡಿ ಆ ಥರ ಟ್ರೀಟ್ಮೆಂಟ್ ಡೆವಲಪ್ ಮಾಡಿದ್ದಾರೆ. ಈಗ ಇವ್ರದ್ದು ಓನ್ ಔಷಧಿ ಮಾಡೋದೊಂದು ದೊಡ್ಡದು ತೋರಿಸ್ತೀವಿ ಅಲ್ಲಿ. ಪೂರ ಎಲ್ಲ ಇನ್ ಹೌಸ್ ಔಷಧಿ ಮಾಡಬೇಕು. ಅದನ್ನು ಒಂದು ಲಕ್ಷ ಇಟ್ಕೊಂಡು ಅವ್ರು, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಆ ಥರ ಫ್ರೆಶ್ ಮೆಡಿಸನ್ ಮಾಡಿ ಅವಾಗಿಂದ ಅವಾಗೆ ಇವೆಲ್ಲ ಥೆರಪಿಗೆ ನಾವು ಭಾಳ ದೊಡ್ಡ ಹಿಸ್ಟ್ರಿಯಿಂದ ಎಲ್ಲೆಲ್ಲಿದ್ರು ಹೇಳ್ರಿ. ಸಜಲ್ ರೀತಿ ಅಂತ ಆ ಜಾಗವನ್ನು ಮಾಡಿದ್ದೀವಿ. ಹಾಗೂ ಇಲ್ಲಿ ಕೂಡ ಶಾಲಕ್ಕಿ ವೆಹಿಕಲ್ ಇದೆ. ಸೊ ಅದನ್ನು ನೀವು ಫುಲ್ ಅಡ್ವಾನ್ಸ್ ಬೇಗ ಸರ್ ನಾವು ಹೇಳ್ತೀವಿ ಹೊಟ್ಟೆ ರೋಗಕ್ಕೆ ಮೂಲ. ಸೊ ಹೊಟ್ಟೆ ಕ್ಲೀನ್ ಆಗಬೇಕು. ಮಷೀನ್ ಬೇರೆ ಒಳಗೆ ಆರೋ ಸಿಸ್ಟಮ್ ಇದೆ, ಹೀಟರ್ ಸಿಸ್ಟಮ್ ಇದೆ. ಈ ರೋಗಿ ಇಲ್ಲಿ ಮಲಗಿರಿಸ್ತೀವಿ. ಇಲ್ಲಿ ಅವರಿಗೆ ಒಂದು ಸ್ಪೆಕ್ಯುಲಮ್ ಇರುತ್ತೆ. ಅವರು ಕೆಳಗಡೆ ಭಾಗಕ್ಕೆ ಸೆಟ್ ಮಾಡಿ ನೀರು ಸ್ಪೆಸಿಫಿಕ್ ಪ್ರೆಷರ್ ಮತ್ತು ಟೆಂಪ್ರೇಚರ್ಗೆ ಒಳಗಡೆ ಇಂಟೆಸ್ಟೈನ್ ಒಳಗಡೆ ಹೋಗ್ತಾರೆ. ಈಗ ಎಲ್ಲರೂ ಹೇಳ್ತಾರೆ ಎನಿಮಾ ಅಂತಂದರೆ 1/4 ಕ್ಲೀನಿಂಗ್ ಅಷ್ಟೇ ಆಗೋದು. ಬಟ್ ಇದರಿಂದ 3/4 ಕ್ಲೀನಿಂಗ್ ಆಫ್ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಮೂಲವಾಗಿ ಆಗಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಕ್ಲೀನಿಂಗ್ ಆಗುತ್ತೆ. ಈಗ ಆಗ್ತಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಕಾಣಲಿಕ್ಕೆ ಇಲ್ಲಿ ನಾವು ಸ್ಕ್ರೀನ್ ಇಟ್ಟಿದ್ದೀವಿ. ಇಲ್ಲಿ ಒಬ್ಬ ಮನುಷ್ಯ ನೋಡ್ಬೋದು ನಮ್ಮ ದೇಹದ ಒಳಗಡೆಯಿಂದ ಎಷ್ಟು ಕೊಳಕು ಹೊರಗಡೆ ಬರ್ತಾ ಇದೆ. ಸೊ ಅದನ್ನು ಫುಲ್ ಕಂಪ್ಲೀಟ್ ಕೋಲೋ ನಡೆಯುತ್ತಿರ್ತೀಯೋ ನೀರು ಅಬೌಟ್ 30 to 40 ಮಿನಿಟ್ ಆಫ್ ಪ್ರೊಸೀಜರ್. ನಾವು ಇದನ್ನು ಸೆಕೆಂಡ್ ರಿಕಮೆಂಡ್ ಮಾಡ್ತೀವಿ. 2-3 ಸೆಕೆಂಡು ಕ್ಲೀನ್ ಆಗಿಬಿಡುತ್ತೆ. ಅದಾದಮೇಲೆ ನಾವು ಏನು ಔಷಧ ಕೊಟ್ಟರು ಇಲ್ಲಾಂದರೆ ಚಿಕಿತ್ಸೆ ಕೊಡ್ತಾನೋ ಬಹಳ ಲಾಭವನ್ನು ಸಿಗ್ತದೆ. ಜಲ ಹಾಗೂ ಚಿಕಿತ್ಸೆ ಸ್ಪೈನಲ್ ಬಾತು, ಬೆನ್ನು ಸ್ನಾನ, ಹಿಪ್ಪಾತು, ಆರ್ಮೆಂಟ್ ತೂಕ, ಕೈ ಮತ್ತು ಕಾಲಿಗೆ ಒಳಗಡೆ ಸರ್ಕ್ಯುಲರ್ ಎಲ್ಲ ಬಾಡಿಗೆ ಅದು ಬ್ರಿಕ್ ಥರ ಆಗಿ ಆಕ್ಟಿವೇಟ್ ಪ್ರೆಷರಿಂದ ನೀರು ಬರುತ್ತೆ. ಅದನ್ನು ಚೆನ್ನಾಗಿ ಮಸಾಜ್ ಮಾಡುತ್ತೆ. ಎಡಿ ಮೈಗೆ ಅದು ನೀರು ತುಂಬಲಿಕ್ಕೆ ಮತ್ತು ಇದು ನಮ್ಮ ಭಾಳ ಎಲ್ಲ ಬೈಕ್ ತೊಗೊಂಡು
ಬನ್ನಿ. ಇದು ನಮ್ಮ ಡಾಕ್ಟರ್ ರೇಖಾ ಅಂತ ಕೇರಳದಿಂದ ಬಂದಿರೋರು. 30 ವರ್ಷ ಆಯುರ್ವೇದದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತಾರೆ. Sudeep, you want to explain some new things? ಸರ್ ಇದೇ ಸ್ವಾಮಿಗಳು ಏನಿದೆ ಅಂತಂದ್ರೆ ಸಿಂಗಲ್ ವುಡ್ ಟೇಬಲ್ ಕೇರಳದಿಂದ ತರಿಸಿರೋದು. ಸೊ ಇದರಲ್ಲಿ ಯಾವುದು ಜಾಯಿಂಟ್ ಇಲ್ಲ, ಏನಿಲ್ಲ. ಆಮೇಲೆ ಈ ಟೇಬಲ್ ಏನಂತಂದ್ರೆ ಇದರಲ್ಲಿ ಮಲ್ಕೊಂಡ್ರೇನೆ ನಿಮ್ಗೆ ಕೂಡ ಗೊತ್ತಿದೆ, ಅದು ಬಹಳ ಉತ್ತಮ. ನಮ್ಮ ಬೆನ್ನು ನೋವು, ಕುತ್ತಿಗೆ ನೋವಿಗೆ ಅದಕ್ಕೆ ಆ ಪ್ರಕಾರ ಇಟ್ ಈಸ್ ರಿಲೇಟೆಡ್ ಲೈಕ್ ಹ್ಯೂಮನ್ ಬಾಡಿ ಯಾವ ಥರ ಇರಬೇಕು ಅಂತ ಇಟ್ ಈಸ್ ಡಿಸೈನ್ ಅಕಾರ್ಡಿಂಗ್ ಟು ದ್ಯಾಟ್. ತಲೆ ಭಾಗ, ಮಧ್ಯ ಭಾಗ, ಕೆಳಗೆ ಭಾಗ ಈ ಥರ ಪೂರ್ತಿ ಟೇಬಲ್ನ ಡಿಸೈನ್ ಮಾಡಿದ್ದೀವಿ. ಇದು ವೆರಿ ಫೇಮಸ್ ಶಿರೋಧಾರ ಅಂತ. ಎಲ್ಲ ಫ್ರೆಶ್ ಆ ಆಯಿಲ್ ಮತ್ತೆ ಇದನ್ನ ರಿಫ್ರೆಶಿಂಗ್ ಆಫ್ ದಿ ಮೆಡಿಸಿನ್ಸ್ ಅಲ್ಲ ಹರ್ಬ್ಸ್ ಹಾಕೊಂಡು ಪ್ರೊಸೀಜರ್ ಅಂತ ಹೇಳಿದ್ದಾರೆ. ತಿರ್ಗಾ ಪ್ರೊಸೀಜರ್ ಮಾಡಿ ಅದನ್ನ, ಬಟ್ ಅದು ಲಿಮಿಟೇಷನ್ಸ್ ಇದೆ. ಎಲ್ಲರೂ ಮಾಡಕ್ಕೆ ಆಗಲ್ಲ. ಅದು ವಿಶಿಷ್ಟ ಕಾಯಿಲೆ ಇದ್ರೆ ಅದನ್ನ ನಾವು ಬಿಸಾಕ್ಬೇಕು. ಇಲ್ಲಾಂದ್ರೆ ಮಾಮೂಲಿಯಾಗಿ ಅದನ್ನ ಔಷಧಗಳನ್ನ ಹಾಕಿ ಗಂಧದ ಮಾಡಿ ಅದನ್ನ ಸರ್ ಒಬ್ಬರಿಗೆ 3 ಲೀಟರ್ ಬೇಕಾಗುತ್ತೆ. ಬೇರೆ ಬೇರೆ ಇದೆ, ಇರ್ತಕ್ಕಂಥ ರೋಗಿಗೆ ಬೇರೆ ಬೇರೆ ಎಣ್ಣೆಯನ್ನು ಮಾಡ್ತೀವಿ ನಾವು. ಸೊ ಫಾರ್ ಎಕ್ಸಾಂಪಲ್ ಒಂದು ಶೀರ್ಬಲ ಇದೆ, ಬಲ ತೈಲ ಇದೆ, ಇಲ್ಲಾಂದ್ರೆ ಮಹಾನಾರಾಯಣ ತೈಲ. ಸೊ ಯಾವ್ದಿಗೆ ಏನು ಕಾಯಿಲೆ ಅಂತ ಬೇರೆ ಬೇರೆ. ಆಮೇಲೆ ಇದು ಮಜ್ಜಿಗೆಯಿಂದ ಕೂಡ ಮಾಡ್ತೀವಿ. ಮಜ್ಜಿಗೆಯಲ್ಲಿ ಎಲ್ಲ ಹರ್ಬ್ಸ್ ಎಲ್ಲ ಮಿಕ್ಸ್ ಮಾಡಿ ಅದನ್ನು ತಯಾರು ಮಾಡಿ ಅದನ್ನು ಕೂಡ ತಕ್ಕದಾರ ಅಂತ ಹೇಳ್ತೀವಿ, ಅದು ಮಾಡ್ತೀವಿ. ಇದು ಬರೀ ತಲೆಗೆ ಕೂಡ ಆಗುತ್ತೆ ಹಾಗೂ ಇಡೀ ದೇಹಕ್ಕೂ ಕೂಡ ಮಾಡ್ತೀವಿ. ಸರ್ವಾಂಗದಾರ, ಶಿರೋಧಾರ ಅಂತ ಹೇಳ್ತೀವಿ. ಇದು ಬಸ್ತಿ ಯಂತ್ರ ಅಂತ. ಇದು ಎನಿಮಾ. ಈಗ ಮಾಡರ್ನ್ ಸೈನ್ಸಲ್ಲಿ ಪೈಪ್ ತೊಗೊಂಡು ಎನಿಮಾ ಕೊಡ್ತಾರೆ. ಆಯುರ್ವೇದದಲ್ಲಿ ಬಸ್ತಿ ಇಸ್ ಕ್ವೈಟ್ ಸೈಂಟಿಫಿಕ್. ಇಟ್ ಈಸ್ ಈಕ್ವಲ್ ಆಲ್ಮೋಸ್ಟ್ ಟು ಕೋಲನ್ ಹೈಡ್ರೋಥೆರಪಿ. ಕೆಳಗಡೆ ಒಂದು ಪುಟಕ ಇರ್ತದೆ, ಅದನ್ನು ಕರೆಕ್ಟಾಗಿ ನಾವು ಕಟ್ಟಿರ್ತೀವಿ. ಆಮೇಲೆ ಕೆಳಗೆ ಭಾಗಕ್ಕೆ ನಿಧಾನಕ್ಕೆ ಹಾಕಿ ಪ್ರೆಷರ್ ಕೊಟ್ಟು ಅದನ್ನು ಹಾಕ್ತೀವಿ. ಇದನ್ನು ಫುಲ್ ಪ್ರೊಸೀಜರ್ ಇದೆ. ಒಂದು ರೋಗಿ ಇದು ಎಡಕ್ಕೆ ಇರಬೇಕು, ರೋಗಿ ಮಸಾಜ್ ಇರುತ್ತೆ, ಲೋಕಲ್ ಸ್ಟೀಮ್ ಇರುತ್ತೆ. ಅದಾದ ನಂತರ ಇದನ್ನು ಔಷಧವಾಗಿ ಸೇರಿಸ್ತೀವಿ. ಕೆಲವೊಂದು ವ್ಯಾಯಾಮ ಹಿಡಿದ್ಮೇಲೆ ತಕ್ಕದಾರ, ಶೀಲದಾರ ಆಗ್ಬೋದು, ಹಾಲಿಂದ. ಸೊ ಅವೆಲ್ಲ ಮಾಡಲಿಕ್ಕೆ ನಾವು ಇದನ್ನು ಇಟ್ಕೊಂಡಿದ್ದೀವಿ. ಎಲ್ಲ ಪ್ರತಿಯೊಂದು ನಮ್ಮ ರೂಮು ಅಟ್ಯಾಚ್ಡ್ ವಿತ್ ಶವರ್. ನಮ್ಮ ಸೊಸೈಟಿಯಲ್ಲಿ ಏನಾಗಿದೆ, ಅಡ್ವಾನ್ಸ್ಮೆಂಟ್ ಕಾರಣ ಸುಮಾರು ಬೇರೆ ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ಸ್ಟೀಮ್. ಬಟ್ ದಿಸ್ ಇಸ್ ಎ ಕ್ಲಾಸಿಕಲ್ ಮ್ಯಾಥಡ್. ನಿಮಗೆ ಬೆನಿಫಿಟ್ಸ್ ಆ್ಯಕ್ಚುಲ್ ಬೆನಿಫಿಟ್ ಇದೆ. ಬಿಕಾಸ್ ದಿಸ್ ಇಸ್ ಮೋಸ್ಟ್ ಇಂಟೆನ್ಸ್ ಸಿಸ್ಟಮ್ ಅಂತ ನಿಮಗೆ ಇಡೀ ನಮ್ಮ ದೇಹಕ್ಕೆ ಸಿಗುತ್ತೆ. ಪ್ರತಿಯೊಂದು ರೂಮಿನ ಚಕ್ರವನ್ನು ಮಾಡಿದ್ದೀವಿ. ಹೌದು, ಸೇಮ್. ಇಲ್ಲೇ ವರ್ಕ್ ಸ್ಟೇಷನ್ ಇರ್ತವ್ರು ಕೆಲಸ ಮಾಡಲಿಕ್ಕೆ. ಆಮೇಲೆ ಜನಗಳಿಗೂ ಬಟ್ಟೆ ಹಾಕೊಳ್ಳಿ, ಮೊಬೈಲ್ ಏನಾದರೂ ಇದೆ. ಒಂದೇ ಮರ ಇದೆ. ಹೌದು. Spacious. ಚಿಕಿತ್ಸೆ ಇದೆ. Milk preparations we have to make. Then Shashtika Shali, Pitas Veda we have to give. So Shashtika Shali has to be prepared. All preparations
collections that we prepare over here. ಸ್ವಲ್ಪ ಈಗಲೇ ಸ್ವಲ್ಪ ಇದೆ ಈ start. ಇದು ಜಾಗ ಭಾಳ ಇದೆ, ಎಷ್ಟು ಬೇಕಾದ್ರೆ expansion ಮಾಡ್ಕೊಬೋದು. ಗುರುಗಳು ಅದೇ ಹೇಳ್ತಾ ಇದ್ರು, ಎಲ್ಲ ಗ್ಯಾಸ್ಗಿಂತ ಅಡಿಗೆ ಒಳ್ಳೆ ಮಾಡಿದ್ರೆ ಒಳ್ಳೇದು ಅಂತ ಕರೆಕ್ಟ್. ನಮ್ಮ ರಿಸೀವ್ ಸೆಕ್ಷನ್ everything matter. So strengthening endurance exercises, athlete training, ಬಾಕ್ಸಿಂಗ್ training ಮಾಡಿ. ಬಾಕ್ಸಿಂಗ್ ಇದು ಸ್ಟೋರೇಜ್ ಫೆಸಿಲಿಟೀಸ್ ಸಪೋರ್ಟ್ ಇದು ಎಲ್ಲ ಒಂದೇ. ಎಲ್ಲ ವೇಟ್ ಟ್ರೈನಿಂಗ್ ಎಲ್ಲ ಇವನ್ನ ವೇಟ್ ಟ್ರೈನಿಂಗ್ ಎಲ್ಲ ವೆಂಕಟೇಶ್ ಬರಪ್ಪ ಇವತ್ತು ಪ್ರೊಸೆಸರ್ ಅದು ಚೆಸ್ಟ್ ಎಲ್ಲ ವೇಟ್ ಜಾಸ್ತಿ ಎಲ್ಲ ಹಾಲಿಗೆ ಮೈಗೆ ಜಾಸ್ತಿ ಭಾಳ ಜಾಸ್ತಿ ಇದೆ. ಜಸ್ಟ್ ಮಾಡಿ ಪುಷ್ ಮಾಡಿ ನೀವು ಬೆಳಿಗ್ಗೆ ಆಗಬಾರ್ದು. ರೋಯಿಂಗ್ ಬಹಳ ಮೋಸ್ಟ್ ಪೇನ್ಫುಲ್ ಸ್ಪೋರ್ಟ್ಸ್ ಇಸ್ ರೋಯಿಂಗ್. ಕ್ಯಾಲರಿ ಕೌಂಟ್ ಆಗುತ್ತೆ. ಅದೇನಿದೆ ಐಪ್ಯಾಡ್ ಇಟ್ಕೊಂಡು ಏನೋ ಬೋರ್ ಹಾಕೊಂಡು ನೀವು ಒಂಥರ ಒಂದು ಯಾವುದೋ ಈ ಬಾಸ್ಟನ್ ರಿವರ್ ನಲ್ಲಿ ಮಾಡ್ತಾ ಇದ್ದೀರಾ ಅಂತ ಒಂದು ಫೀಲಿಂಗ್ ಬರುತ್ತೆ. ಅದು ಸ್ಕ್ರೀನ್ ಮುಂದೆ ಬಿಡ್ತಾರೆ, ಫೀಲ್ ಯುವರ್ ರೋಯಿಂಗ್ ಇನ್ ಬಾಸ್ಟನ್. ಅದು ಎಷ್ಟು ಎನರ್ಜಿ ಮತ್ತು ಖರ್ಚಾಗ್ತಾ ಇದೆ ಅದೆಲ್ಲ ತೋರಿಸಿದೆ. ಎಲ್ಲದರ ಕ್ಯಾಲರಿ ಎಷ್ಟು ಬರೀ ಇದು ಮಾಡೋದ್ರೆ ಊಟ ಕಂಟ್ರೋಲ್ ಆಗಿದೆ. ಊಟ ಕಂಟ್ರೋಲ್ ಮಾಡಿ ಇವೆಲ್ಲ ಮಾಡಿದ್ರೆ ಇದನ್ನೆಲ್ಲ ಮಾಡಿ ಮತ್ತೆ ಕೆಳ ಮುಂದೆ ಊಟ ಮಾಡೋದ್ರೆಲ್ಲ ಅದಕ್ಕೆ ಭಾಳ ಸ್ಟ್ರಿಕ್ಟ್ ಡೈಟ್ ಯಾರು ಬಂದ್ರು ಚೆಕ್ ಮಾಡ್ಕೊಂಡು ನನ್ನಲ್ಲಿ ಬೆನಿಫಿಟ್ ಬರುತ್ತೆ. ಬಿಕಮ್ ಸಮ್ ವೆರಿ ಕ್ಲಿಯರ್ಲಿ ಇಟ್ ಈಸ್ ಕ್ಲಿಯರ್ಲಿ ಬಂದರೆ ನೀವು ಒಂದು ಹಾಸ್ಪಿಟಲ್ ಥರ ಬಂದರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಂಡು ಹೋಗೋದಿದ್ರೆ ಅಷ್ಟೇ ಬನ್ನಿ. ಇದರಲ್ಲಿ ಅಪ್ಲಿಕೇಶನ್ ಕೂಡ ಬರೀತಾರೆ. ಸುಮ್ಮನೆ ಬಂದು ಒಂದು 4 ದಿನ ಮಕ್ಕಳಿಗೆ ಕರ್ಕೊಂಡ್ಬಂದು ಡಿಸಿಪ್ಲಿನ್ ಊಟ ಪೂಜಾರಿ ಇಷ್ಟೇ ಕ್ಯಾಲರಿ ಎಲ್ಲ ಒಂದರ 4 ದಿನ ಎಷ್ಟು ಕಾಸಾಗಿದೆ ಉಪವಾಸ ಕೊಡ್ತಾರೆ. 2 ದಿನ ಬಂದು ಅದೇ ಒಂದು ಫೋಟೋ ತಗೋ ಅಪ್ಪ ಒಂದೇ ನಿಮಿಷ ಸರ್ ಅದಪ್ಪ very green. Whole thing 3 months. 4 months. Very same happy.
ಒಂದು 5-6 ಕಿಲೋಮೀಟರ್ನಲ್ಲಿ ಮೆಡಿಕಲ್ ಸ್ಪಿರಿಚುವಲ್ ಹಾಗೂ ಕನ್ನಡ ಸಾಹಿತ್ಯ ಎರಡೂ ಅನ್ನೋದು ಇಲ್ಲಿ ಇಂಗ್ಲೀಷು ಈ ಕಡೆ ಕನ್ನಡ ಸೊ ಕೆಲವೊಂದು ಆಗಲಿ ಕುವೆಂಪು ಆಮೇಲೆ ಮಹಾಭಾರತ ಪ್ರತಿಯೊಂದು ಪುಸ್ತಕವನ್ನು ಮಾಡ್ತೀವಿ ಇಲ್ಲಿ ಆಗಲಿ ಫಿಲಾಸಫಿಕಲ್ ಬುಕ್ಸ್ ಸತ್ಸಂಗ್ ಸ್ಥಳದಲ್ಲಿ ಡೈಲಿ ಸಾಯಂಕಾಲ ಈ ಕಡೆಯಿಂದ ಮಹಾಭಾರತ ರಾಮಾಯಣ ಡೈಲಿ ಭಜನ ಆಗಲಿ ಅಥವಾ ಏನಾದರೂ ಟಾಕ್ ಆಗಲಿ ಹದಿನೇಳು ಕೊಟ್ಟು ಬುಕ್ಸ್ ಅವ ನಾನು ನಿಮ್ಗೆ ಕಳಿಸ್ತೀನಿ ಕಾಪಿ ಇದೆ. आपको इंग्लिश ಕೇರ್ ಗಿವರ್ಸ್ ಇದ್ದಾರಲ್ಲ ಹಾಂ सभी लोग रह रहे हैं इनका लॉन्ड्री और आयनिंग वगैरह सब हम यहीं कर देंगे सब कुछ ಇಂಟ್ರೊಡ್ಯೂಸ್ CEO ಸರ್ ಈ ಇನ್ಸ್ಟಿಟ್ಯೂಟ್ ಡಾಕ್ಟರ್ ಕುಸ್ತೂಬ್ ಅಂತ ಪುಣೆ. ಸೊ ಭಾಳ ಎಕ್ಸ್ಪೀರಿಯನ್ಸ್ ಈ ಓಲ್ಡ್ ಏಜ್ ಹೋಮ್ಸು ಮತ್ತು ಈ ವೆಲ್ನೆಸ್ ಸೆಂಟರ್ 20 ವರ್ಷದಿಂದ ಅವರು ಇದನ್ನ ಡೆವಲಪ್ ಮಾಡ್ಕೋತು ಬೇರೆ ಬೇರೆ ಕಡೆಯಲ್ಲಿ ಇಂಡಿಯಾದಲ್ಲಿ ಅವರೆಲ್ಲ ಕೆಲಸ ಮಾಡಿ ಹೊರಗೆಲ್ಲೂ ಮಾಡಿದ್ದಾರೆ. ಇದೇ ವೇಳೆಯಲ್ಲಿ ಶ್ರೀಗಳಿಗೆ ಪಾದಪೂಜೆ ಕಾರ್ಯಕ್ರಮ ಜರುಗಿತು. ಲಿಂಗಾಯ ನಮಃ. ಓಂ ಹಿರಣ್ಯಾಯ ನಮಃ. ಹಿರಣ್ಯಲಿಂಗಾಯ ನಮಃ. ಓಂ ಸುವರ್ಣಾಯ ನಮಃ. ಸುವರ್ಣಲಿಂಗಾಯ ನಮಃ. ಓಂ ಸರ್ವಾಯ ನಮಃ. ಸರ್ವಲಿಂಗಾಯ ನಮಃ. ಓಂ ಶಿವಾಯ ನಮಃ. ಶಿವಲಿಂಗಾಯ ನಮಃ. ಓಂ ನಾರಾಯ ನಮಃ. ಜ್ವಲಲಿಂಗಾಯ ನಮಃ. ಓಂ ಆತ್ಮಾಯ ನಮಃ. ಆತ್ಮಲಿಂಗಾಯ ನಮಃ. ಓಂ ಪರಮಾಯ ನಮಃ. ಪರಲಿಂಗಾಯ ನಮಃ. ಏತತ್ಸೋಮಸ್ಯ ಸೋಮಸ್ಯ ಪರಲಿಂಗಸ್ಯ ಸ್ಥಾಪಯತಿ ಪಾಣಿ ಮಂತ್ರಂ ಪವಿತ್ರಂ. ಶಿವಧರ್ಮನಾಳಂತಂ पुष्पांजलिं प्रभुदेव भवते गुरुदेव महादेवो गुरुदेव सदाशिवः गुरुसाक्षात् परब्रह्म तस्मै श्री गुरवे नमः. या देवं पार्वतीश्वरः महादेव नमः पार्वतीश्वरः महादेव शिवः पार्वतीश्वरः महादेव. ब्रह्मणो वेदामृतेन भूतां परितस्मै ब्रह्मचार्याय
ಒಬ್ಬರೊಬ್ಬರ ಸರ್ ಮೇಡಮ್ ವೆಂಕಟೇ ವಿಷ್ಣುಯಾನದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತಾಃ ಶ್ರೇಯಂಗೈಃ ಸುಷ್ಠುವಾಗುಂ ಸಸ್ತರೋಭಿಃ ವಿಷೇಮ ದೇವೈಕಂ ಯದಾಯುಃ ಧರ್ಮಾಯುಃ. ಜೋಡಿ ಇಲ್ಲಿ ಹೋಗೋದು ಇನ್ನೊಂದು ಅವ್ರ ಸಿಸ್ಟರ್ ಸರಿ ಹೋಗಲ್ರಿ ಸರಿ ಹೋಗ ನಮ್ಮ ಕಾಕೋರ್ Please, everybody sit down. Quickly, we. ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಮಾತನಾಡಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶ್ರೀಮತ್ ಸುತ್ತೂರು ಜಗದ್ಗುರು ಶಿವರಾಮ ದೇಶಿಕೇಂದ್ರ ಮಹಾಸ್ವಾಮಿ ಸಮರ್ಪಿಸಿ ಎಲ್ಲ ಪೂಜ್ಯ ಸಮರ್ಪಿಸುತ್ತಾ ಹಿರಿಯರಾದ ಬಿ.ಜಿ. ಪಾಟೀಲ್ ಅವರೇ, ಈ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಬರ್ತಾ ಇರುವಂತಹ ಲಿಂಗರಾಜ್ ಪಾಟೀಲ್ ಅವರೇ, ಸಿದ್ದು ಪಾಟೀಲ್ ಅವರೇ, ತಾಯಿ ಸರೋಜಿನಿ ದೇವಿ ತಾಯಿಯವರೇ, ನಮ್ಮ ಲಿಂಗರಾಜ್ ಮತ್ತು ಅವರ ಕುಟುಂಬದವರೇ, ಮನವಾಡಿಗಾರರವರೇ, ಇಲ್ಲೆಲ್ಲ ಸೇವೆಯನ್ನು ಸಲ್ಲಿಸ್ತಿರುವ ಎಲ್ಲ ಹಿರಿಯರೇ, ಆತ್ಮೀಯರೇ, ಇಂದು ನಾವೆಲ್ಲರೂ ಕೂಡ ಗುಲ್ಬರ್ಗಾದಲ್ಲಿ ಮಾನವೀಯ ಕಲ್ಯಾಣ ಟ್ರಸ್ಟ್ ಆಶ್ರಯದಲ್ಲಿ ಪ್ರಾರಂಭವಾಗ್ತಾ ಇರುವಂತಹ ಅರ್ಜೀವ ಹಾಗೂ ಆನಂದ ಕುಟುಂಬ ಈ ಎರಡರ ಉದ್ಘಾಟನೆಯಲ್ಲಿ ನಾವಿಲ್ಲಿ ಪಾಲ್ಗೊಂಡಿದ್ದೀವಿ. ಇದು ಎಸ್ ಪಾಟೀಲ್ರವರ ಒಂದು ಕನಸು. ಆ ಕನಸನ್ನು ಅವರ ಮಕ್ಕಳು ಇವತ್ತು ನನಸು ಮಾಡಿರುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಗುಲ್ಬರ್ಗಾದ ಒಂದು ಐಕಾನಿಕ್ ಪರ್ಸನಾಲಿಟಿ ಅಂದರೆ ಎಸ್ ಪಾಟೀಲ್ ಅಂತ ಹೇಳಬೇಕಾಗಿರುವಂಥದ್ದು. ಗ್ರೇಟ್ ವಿಷನರಿ ಮ್ಯಾನ್. ತುಂಬ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ದೊಡ್ಡ ಛಾಪನ್ನು ಮೂಡಿಸಿ ಈ ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಎಸ್ ಪಾಟೀಲ್ ಅವರು ಮಾಡಿದ್ದಾರೆ. ಬಹುಶಃ 10,000 ಜನರಿಗೆ ಉದ್ಯೋಗವನ್ನು ಕೊಡುವಂತಹ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಅದು ದೊಡ್ಡ ಸಾಧನೆ ಈ ದೇಶಕ್ಕೆ ಕೊಟ್ಟಿರುವಂತಹದ್ದು. ಅಂತಹ ಎಸ್ ಪಾಟೀಲ್ರವರ ಒಂದು ಕನಸನ್ನು ಅವರ ಮಗ ಲಿಂಗರಾಜು ಮತ್ತು ಸಿದ್ದು ಪಾಟೀಲ್ರವರೆಲ್ಲರ ಒಟ್ಟಾಗಿ ಸೇರಿ
ಅದನ್ನು ಇವತ್ತು ಸಾಕಾರಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಈ ನ್ಯಾಚುರೋಪತಿ ಆಯುರ್ವೇದದ ಬಗ್ಗೆ ತುಂಬ ನಂಬಿಕೆ ಇದ್ದಂತಹದ್ದವರಿಗೆ. ಅವರಿಗೆ ಆ ಒಂದು ನಂಬಿಕೆಯ ಶ್ರದ್ಧೆಯಿಂದಾಗಿ ನಮ್ಮ ಗುಲ್ಬರ್ಗಾದಲ್ಲಿ ಇಂತಹ ಒಂದು ವೃದ್ಧಾಶ್ರಮವನ್ನು ಮಾಡಬೇಕು. ಜೊತೆಗೆ ಇಲ್ಲಿ ವೆಲ್ನೆಸ್ ಪ್ರೋಗ್ರಾಮ್, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಪ್ರಾಕೃತಿಕ ಚಿಕಿತ್ಸೆಗಳನ್ನು ಜನಗಳಿಗೆ ಕೊಡಬೇಕು, ಉತ್ತಮ ಆರೋಗ್ಯವನ್ನು ಜನಗಳಿಗೆ ಕೊಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಅವರು ಚಿಂತನೆಯನ್ನು ಮಾಡಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ತಾನೇ ನೀವೆಲ್ಲ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಓದಿದ್ರೆ NABH ಅವರೊಂದು ಗೈಡ್ಲೈನ್ ಕೊಟ್ಟಿದ್ದಾರೆ. ಇವತ್ತು ವೃದ್ಧಾಶ್ರಮವನ್ನು ಹೇಗಿರಬೇಕು, ಏನೇನು ವ್ಯವಸ್ಥೆ ಮಾಡಬೇಕು, ಹೇಗೆಲ್ಲ ಅಲ್ಲಿ ಸಿಬ್ಬಂದಿಗೆ ಅವರಿಗೆ ತರಬೇತಿಯನ್ನು ಕೊಟ್ಟಿರಬೇಕು ಅನ್ನುವಂಥ ವಿಚಾರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ಅವರು ಕೊಟ್ಟಿರುವಂತಹ ಎಲ್ಲ ಗೈಡ್ಲೈನ್ಸನ್ನು ಕೂಡ ಇವರು ಅಲ್ಲಿ ಬರೋದಕ್ಕೆ ಮುಂದೆ ಇವರು ಅದನ್ನೆಲ್ಲ ವ್ಯವಸ್ಥೆಗೊಳಿಸಿ ಅಳವಡಿಸಿಕೊಂಡಿರುವಂಥ ಕೆಲಸವನ್ನು ಇಲ್ಲಿ ಲಿಂಗರಾಜ್ ಪಾಟೀಲ್ರವರ ನೇತೃತ್ವದಲ್ಲಿ ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ, ಅಭಿಮಾನ ಅನ್ನಿಸ್ತದೆ. ಇವತ್ತು ಮನುಷ್ಯನಿಗೆ ಏನು ಬೇಕಾಗಿದೆ ಅಂತಂದರೆ ಆರೋಗ್ಯ ಬೇಕಾಗಿದೆ. ನಮ್ಮಲ್ಲಿ ಒಂದು ಮಾತಿದೆ, ಆರೋಗ್ಯವೇ ಭಾಗ್ಯ ಅನ್ನುವಂತಹ ಮಾರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯ ಮೂಲಮುತ್ತಮ ಅನ್ನುವಂತಹ ಮಾತನ್ನೇ ಹೇಳ್ತಾರೆ. ನೀನೇನೇ ಸಾಧನೆ ಮಾಡಬೇಕಾದ್ರೂ ಕೂಡ ಮುಖ್ಯವಾಗಿ ನಿನಗೆ ಏನಿರಬೇಕಪ್ಪ ಅಂದರೆ ಆರೋಗ್ಯ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಆರೋಗ್ಯ ಎರಡು ವಿಧ, ಒಂದು ದೈಹಿಕ ಆರೋಗ್ಯ, ಮತ್ತೊಂದು ಮಾನಸಿಕವಾದಂತಹ ಆರೋಗ್ಯ. ಈ ಎರಡೂ ಆರೋಗ್ಯವನ್ನು ಉತ್ತಮವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಈ ಒಂದು ಮಾನವ ಕಲ್ಯಾಣ ಟ್ರಸ್ಟ್ ಆಶ್ರಯದಲ್ಲಿ ಇಲ್ಲಿ ಒಂದು ವ್ಯವಸ್ಥೆಗೊಳಿಸಿದ್ದಾರೆ. ಇವತ್ತು ಗುಲ್ಬರ್ಗ ಈ ರಸ್ತೆನೇ ಹೇಳ್ತಾ ಇದ್ದಾರೆ ಲಿಂಗರಾಜ್ ಪಾಟೀಲ್ ಅವರು, ಹೆಲ್ತ್ ಅಪ್ಪಾಗಿರುವಂಥದ್ದು ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಈ ರಸ್ತೆಯಲ್ಲೇ ಇದೆ ಎನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು. ಅದರ ಜೊತೆಗೆ ಮತ್ತೊಂದು ಸೇರ್ಪಡೆ ಇವತ್ತು ಅಂತಂದರೆ ಇವತ್ತಿನ ಈ ಒಂದು ಆನಂದ ಕುಟುಂಬ ಹಾಗೂ ಈ ಒಂದು ವೆಲ್ನೆಸ್ ಪ್ರೋಗ್ರಾಮ್ ಅರುಜೀವ, ಇದರ ಒಂದು ಉದ್ಘಾಟನೆಯನ್ನು ಇಲ್ಲಿ ಮಾಡ್ತಾ ಇರುವಂತಹದ್ದು ಈ ಭಾಗದ ಜನಗಳಿಗೆ ಅತ್ಯಂತ ಉಪಯುಕ್ತ ಆಗಿರುವಂತಹದ್ದು. ಒಂದು ಮಾತನ್ನು ಹೇಳ್ತಾರೆ, ನಾವು ಎಷ್ಟು ದೀರ್ಘವಾಗಿ ಬದುಕ್ತು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಆರೋಗ್ಯಪೂರ್ಣವಾಗಿ ಬದುಕ್ತು ಅನ್ನೋದು ಮುಖ್ಯ. ಆ ರೀತಿಯಲ್ಲಿ ಇವತ್ತು ನೋಡಬೇಕಾದ್ರೆ ಮನುಷ್ಯನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಇಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಆಹಾರವೇ ಆರೋಗ್ಯ, ಆಹಾರವೇ ಔಷಧ ಆಗಬೇಕು ಅಂತೇಳಿ. ಅಂದರೆ ಇವತ್ತು ನಮ್ಮ ದೇಹ ಅಂತಂದರೆ ಏನು, ವಾಟ್ ಅವರ್ ಆನ್ಸೆಸ್ಟರ್ ಏಟ್, ವಾಟ್ ವಿ ಈಟ್, ಅಷ್ಟೇ, ಬೇರೆ ಏನೂ ಅಲ್ಲ. ಅದು ನಮ್ಮ ಹಿರಿಯರೇನು ತಿಂದಿದ್ರು, ನಾವೇನು ತಿಂತಾ ಇದ್ದೀವಿ, ಅದೇ ನಮ್ಮ ದೇಹ ಆಗಿರುವಂತಹದ್ದು. ಆ ದೃಷ್ಟಿಯಿಂದ ಆಹಾರ, ಆಚಾರ, ವಿಚಾರಗಳೆಲ್ಲವೂ ಕೂಡ ಚೆನ್ನಾಗಿದ್ದಾಗ ಉತ್ತಮ ಆರೋಗ್ಯವನ್ನು ಜೀವನದಲ್ಲಿ ಸಾಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುವಂತಹದ್ದು. ಅದನ್ನೇ ಬಸವಣ್ಣವರು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರು ಅವರು. ಸ್ವರ್ಗ ನರಕ ಯಾವುದಿದೆಯಪ್ಪ ಅಂತ ಆಚಾರವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಅದೇ ಸ್ವರ್ಗವಾಗುವಂತಹದ್ದು. ಯಾರು ಅನಾಚಾರವನ್ನು ಮಾಡ್ತಾರೋ ಅವರೇ ನರಕ ಅನುಭವಿಸುವಂತಹದ್ದು. ಆದರೆ ಇಂದಿನ ದಿವಸಗಳಲ್ಲಿ ನಾವೆಲ್ಲ ಒತ್ತಡದ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ. ಆಹಾರದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಇಂದಿನ ಆಹಾರಕ್ಕೂ ಇಂದಿನ ಆಹಾರಕ್ಕೂ ಬಹಳ ಬದಲಾವಣೆ ಇದೆ. ಹಿಂದೆ ಆಹಾರ ಬಹಳ ಶುದ್ಧವಾಗಿರ್ತಾ ಇತ್ತು, ಆದರೆ ಇವತ್ತಿನ ದಿವಸದ ಆರೋಗ್ಯ ಬಹಳ ಕಲುಷಿತ ಆಗಿರುವಂಥದ್ದೆಲ್ಲವೂ ಕೂಡ ಯುಕ್ತವಾಗಿರುವಂಥ ಆಹಾರವೇ ಜಾಸ್ತಿ ಆಗ್ತಾ ಇದೆ. ಇವತ್ತು ನಾವು ಹಿಂದೆ ಕೆರೆಗಳಲ್ಲಿ ನೀರು ಕುಡಿತಾ ಇದ್ವಿ, ಯಾವ ನದಿಯಲ್ಲಿ ಬೇಕಾದ್ರೂ ನೀರು ಕುಡಿಬೋದಾಯಿತು. ಇವತ್ತು ಹಂಗಿಲ್ಲ. ನಿಮಗೆ ಫಿಲ್ಟ್ರ್ ವಾಟರ್ ಕೊಡಲೇಬೇಕು. ನಿಮಗೆ ಫಿಲ್ಟ್ರ್ ವಾಟರ್ ಇಲ್ಲ ಅಂದರೆ ನೀರೇ ಅಲ್ಲ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ಬರ್ತಾ ಇದೆ. ಅದರಿಂದ ಇವತ್ತಿನ ದಿವಸಗಳಲ್ಲಿ ಅನಿವಾರ್ಯವಾಗಿ ಇವತ್ತು ಆಧುನಿಕ ಒತ್ತಡದ ಬದುಕಿನೊಳಗೆ ಮತ್ತು ಜೀವನ ಶೈಲಿಯ ಬದಲಾವಣೆಯಲ್ಲಿ ಅನೇಕ ಕಾಯಿಲೆಗಳನ್ನು ಇವತ್ತು ಮನುಷ್ಯ ಎದುರಿಸ್ತಾ ಇದ್ದಾನೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಇವತ್ತು ಅದಕ್ಕೆ ತಕ್ಕಾಗೆಲ್ಲವೂ ಕೂಡ ಇವತ್ತು ಬೆಳವಣಿಗೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ಇಲ್ಲಿ ಯಾವುದೇ ವಿಧವಾದಂತಹ ಸೈಡ್ ಎಫೆಕ್ಟ್ ಆಗದೆ, ಬೇರೆ ಬೇರೆ ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಇಲ್ಲಿ ಬಂದಂತಹ ಅವರಿಗೆ ಈ ಒಂದು ಅರುಜೀವ ಮುಖಾಂತರವಾಗಿ ನ್ಯಾಚುರೋಪತಿ ಮತ್ತು ಆಯುರ್ವೇದ ಅತ್ಯಂತ ಪರಿಶುದ್ಧವಾದಂತಹ ಮತ್ತು ಶಾಸ್ತ್ರೀಯವಾದಂತಹ ಇದರಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದೊಂದು ಅತ್ಯಂತ ಆಧುನಿಕವಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟಿರುವಂತಹ ಒಂದು ವೃದ್ಧಾಶ್ರಮವೂ ಇರುವಂತಹದ್ದು. ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಅನಿವಾರ್ಯ ಸ್ಥಿತಿ ಇವತ್ತು. ಹಿಂದೆ ವೃದ್ಧಾಶ್ರಮಗಳು ಇರ್ತಾ ಇದ್ದಾರೆ, ಇವತ್ತು ಅನಿವಾರ್ಯ ಆಗಲೇಬೇಕಾಗಿರುವಂತಹ ಪರಿಸ್ಥಿತಿಗೆ ನಿರ್ಮಾಣ ಆಗಿರುವಂತಹದ್ದು. ಯಾರಿಗೆ ಅವಶ್ಯಕತೆ ಇದೆಯಂತಹವರಿಗೆ ಒಂದು ಉತ್ತಮವಾದಂತಹ ಸಕಲ ಸೌಲಭ್ಯಗಳನ್ನು ಉಳ್ಳಂತಹ ಮತ್ತು ಸೇವಾ ಅನುಭವ ಉಳ್ಳೆಂಥ ಸಿಬ್ಬಂದಿ ಉಳ್ಳಂತಹ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ವ್ಯವಸ್ಥೆಗೊಳಿಸಿ ಅದರ ಉದ್ಘಾಟನೆಯನ್ನು ಮಾಡಿದ್ದಾರೆ.
ಜೊತೆಗೆ ಅರುಜೀವದ ಮುಖಾಂತರವಾಗಿ ನಮಗೆ ಮರುಜೀವ ಕೊಡುವಂಥ ಕೆಲಸ ಆಗ್ತದೆ ಅಂತ ಹೇಳಬೇಕಾಗಿರುವಂತಹದ್ದು. ಏಕೆಂದರೆ ಏನೇ ಸವದುವಾದಂತಹದ್ದು, ನವದುವಾದಂತಹದ್ದು, ಕೆಟ್ಟು ಹೋದಂಥದ್ದನ್ನು ಸರಿಪಡಿಸುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಏನಪ್ಪ ಅಂದರೆ, ಈಗಾಗಲೇ ನಮ್ಮ ತಾಯಿ ಸರೋಜಿನಿ ತಾಯಿಯವರು ಈಗಾಗಲೇ ಒಂದು ತಿಂಗಳಿಂದ ಟ್ರೀಟ್ಮೆಂಟ್ ತಗೊಂಡವ್ರು. ಈಗಾಗಲೇ ಆ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಏನು ಪ್ರಯೋಗ ಆಗಿದೆ ಅಂತಂದರೆ, ಅವರು ಸ್ಟೆಪ್ ಹತ್ತಾ ಇರಲಿಲ್ಲ, ಮೆಟ್ಲು ಹತ್ತಾ ಇರಲಿಲ್ಲ, ಈಗಾಗಲೇ ಮೆಟ್ಲು ಹತ್ತಂಗೆ ಶುರು ಆಗ್ಬಿಟ್ಟರು. ಅದು ನೋಡಿ, ಇವತ್ತೇ ಪ್ರಾರಂಭದಲ್ಲೇ ಇವತ್ತೆಷ್ಟು ಪ್ರಯೋಜನ ಆಗಿದೆ ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ ಆಗಿರುವಂಥದ್ದು ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ನಮ್ಮ SS ಪಾಟೀಲ್ರವರ ಒಂದು ಸಾಧನೆಯಲ್ಲಿ ತಾಯಿ ಸರೋಜಿನಿ ದೇವಿಯವರ ಕೊಡುಗೆಯೂ ಕೂಡ ಬಹಳಷ್ಟು ಇರುವಂಥದ್ದು. ಅವರ ಹೆತ್ತ ತಂದೆ ತಾಯಿಗಳನ್ನು ಕೂಡ ನಾವು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಈ ನಾಡಿಗೆ ಕೊಟ್ಟಂಥದ್ದು. ಅವರು ಬಹಳ ಕ್ರಾಂತಿಕಾರಕವಾದ ಕೆಲಸಗಳನ್ನು ಮಾಡಿ ಇವತ್ತು ನಮ್ಮ ದೇಶ ಅಲ್ಲ, ಹೊರ ದೇಶದಲ್ಲೂ ಕೂಡ ಆ ಛಾಪನ್ನು ಮೂಡಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅದನ್ನು ಮತ್ತೊಂದು ಮೈಲಿಗಲಿಗೆ ಹೆಚ್ಚಿಸಿಕೊಂಡು ಹೋಗುವಂಥ ಕೆಲಸವನ್ನು ಲಿಂಗರಾಜ್ ಪಾಟೀಲರು ಮತ್ತು ಸಿದ್ದು ಪಾಟೀಲರನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಷ್ಟೇ ಅಭಿಮಾನ, ಹೆಮ್ಮೆ ಪಡಬೇಕಾಗಿರುವಂಥದ್ದು. ಇವತ್ತು ಲಿಂಗರಾಜ್ ಪಾಟೀಲ್ರವರು ಅವರ ತಂದೆ ಹಾಕಿಕೊಟ್ಟಂತಹ ದಾರಿಯಲ್ಲೇ ನಡೆದು ಅದನ್ನು ಮತ್ತಷ್ಟು ವಿಸ್ತರಿಸುವಂತಹ, ಎತ್ತರಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಮ್ಮ ಕರ್ನಾಟಕದ ಒಂದು ಭಾಗ್ಯ ಅಂತೇಳಿ ಭಾವಿಸ್ಕೊಳ್ತಾ, ಇವತ್ತೆಲ್ಲರೂ ಕೂಡ ನಾವು ಭಾಗವಹಿಸಿದ್ದೀವಿ. ಪೂಜ್ಯ ಸುತ್ತೂರು ಜಗದೊಳವರು ಬಂದಿದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಪ್ರಯಾಗರಾಜ್ದಿಂದ ನೇರವಾಗಿ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಅಂತಲೇ ಬಂದಿದ್ದಾರೆ. ಅವರು ಅಲ್ಲಿಂದವರೆಗೆ 3 ದಿವಸ ಅಲ್ಲಿದ್ದು ಆ ಪ್ರಯಾಗರಾಜ್ನಲ್ಲಿ ಮಹಾಕುಂಭದಲ್ಲಿ ಭಾಗವಹಿಸಿ ನೇರವಾಗಿ ಗುಲ್ಬರ್ಗಾದ ಈ ಕಾರ್ಯಕ್ರಮದಲ್ಲಿ ಪೂಜ್ಯರು ಕೂಡ ಭಾಗವಹಿಸಿರುವಂಥವರು. ಒಟ್ಟಿನಲ್ಲಿ ನಮ್ಮ SS ಪಾಟೀಲ್ ಕುಟುಂಬ ಅಂತಂದರೆ ಒಂದು ಆಚಾರ ವಿಚಾರವಂತ, ಪೂಜಾನಿಷ್ಠ ಮತ್ತು ಗುರುಲಿಂಗ ಜಂಗಮ ಪ್ರೇಮವುಳ್ಳಂತಹ ಸದ್ವಿನಿಯವೇ ಸಂಪನ್ನವಾಗಿ ಉಳ್ಳಂತಹ ಒಂದು ಕುಟುಂಬ ಅಂತ ಹೇಳ್ತಾ, ಅವರ ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಲಿ, ಇದು ಮತ್ತಷ್ಟು ಎತ್ತರಕ್ಕೆ ಬೆಳೆಯುವಂತಹ ಕೆಲಸ ಆಗಲಿ. ಇಲ್ಲಿ ಎಲ್ಲವೂ ಕೂಡ ಇದು ಅವಲಂಬಿತ ಆಗಿರುವಂಥದ್ದು ಯಾರ ಮೇಲೆ, ನೀವು ಮುಡ್ತಿರುವಂಥವ್ರ ಮೇಲೆ. ಅವ್ರು ಹೇಳ್ತಾ ಇದ್ರು, ನಮಗೆಲ್ಲ ಒಳ್ಳೊಳ್ಳೆಯವರು ವೈದ್ಯರು ಇವರೆಲ್ಲರೂ ಸಿಕ್ಕಿದ್ದಾರೆ, ಇವರೇ ಇದಕ್ಕೆ ಮುಖ್ಯ ಜೀವಾಳವಾಗಿರುವಂತಹ ಅವರು. ಇವರ ಸೇವೆಯ ಮೂಲಕ ಮತ್ತಷ್ಟು ವಿಸ್ತರಿಸಿಕೊಳ್ಳುವಂಥ ಕೆಲಸ ಆಗ್ತದೆ ಅಂತ ಹೇಳ್ತಾ, ಇದು ಮತ್ತಷ್ಟು ಇದು ಬೇರೆ ಬೇರೆ ಆಯಾಮಗಳನ್ನು ಹೊಂದಲಿ, ಈ ಭಾಗದಲ್ಲಿ ನಮಗೆ ಉತ್ತಮ ಆರೋಗ್ಯವನ್ನು ಕೊಡಲಿ ಅಂತ ಹಾರೈಸ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ. ನಂತರ ಸುತ್ತೂರು ಮಠದ ಶ್ರೀಗಳು ಮಾತನಾಡಿದರು. ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧಗಂಗೆಯ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಶರಣ ಸಮರ್ಪಿಸಿ, ಹರಗುರು ಚರಮೂರ್ತಿಗಳೇ, SS ಪಾಟೀಲ್ ಅವರ ಕುಟುಂಬದ ಎಲ್ಲ ಸದಸ್ಯರೇ, PG ಪಾಟೀಲ್ ಅವರೇ, ಇಲ್ಲಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಬಂದಿರುವಂಥ ಎಲ್ಲ ವೈದ್ಯರೇ ಮತ್ತು ಅವರ ಸಹಕಾರ ನೀಡುವಂಥ ಎಲ್ಲ ಸಿಬ್ಬಂದಿ ವರ್ಗದವರೇ, ಮನಬಳಿಗಾರರವರೇ, ಉಪಸ್ಥಿತ ಎಲ್ಲ ಆತ್ಮೀಯರೇ, ಈ ದಿವಸ ಗುಲ್ಬರ್ಗದ ಒಂದು ಔಟ್ಸ್ಕಟ್ಸಲ್ಲಿ, ಹೊರಾವರಣದಲ್ಲಿ ಪಾಟೀಲ್ ಅವರ ಕುಟುಂಬದ ಲಿಂಗರಾಜ್ ಪಾಟೀಲರು ಮತ್ತು ಕುಟುಂಬದ ಸದಸ್ಯರು ಪ್ರಾರಂಭಿಸಿರುವಂತಹ ಮಾನವೀಯ ಕಲ್ಯಾಣ ಟ್ರಸ್ಟ್, ಇದರ ಆಶ್ರಯದಲ್ಲಿ ಆನಂದ ಕುಟುಂಬ ಮತ್ತು ಅರುಜೀವ ಸಂಸ್ಥೆಗಳ ಒಂದು ಸಾಂಪ್ರದಾಯಿಕ ಉದ್ಘಾಟನೆಯ ಶುಭಾವಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ನೀವೆಲ್ಲ ಅದನ್ನು ಈಗ ವೀಕ್ಷಣೆ ಮಾಡಿದ್ದೀವಿ. ನೋಡಿದ ಕೂಡಲೇ ಯಾರಿಗಾದ್ರೂ ಅನಿಸ್ಬೋದು, ಗುಲ್ಬರ್ಗಕ್ಕೆ ಇದು ಭಾಳ ದೊಡ್ಡದಾಯಿತು ಅಂತೇಳಿ. ಅಲೋಪತಿ ಹಾಸ್ಪಿಟ್ಲ್ ಇದ್ರೆ ಏನೋ ಅದು ವಿಶೇಷ ಅಂತ ಅನಿಸೋದಿಲ್ಲ. ಆದರೆ ಆಯುರ್ವೇದ ಹಾಸ್ಪಿಟ್ಲು ಮತ್ತು ಹಿರಿಯ ನಾಗರಿಕರಿಗೆ ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನು ಒದಗಿಸಿದ್ದಾರೆ. ಪೂಜ್ಯ ಸಿದ್ಧಗಂಗೆಯ ಶ್ರೀಗಳು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಮನುಷ್ಯನಿಗೆ ಆರೋಗ್ಯ ಅತ್ಯಂತ ಮುಖ್ಯವಾಗಿದೆ. ಶರೀರ ಮಾತ್ರ ಕಲ್ಲುಗಳನ್ನು ಸಾಧ್ಯ. ಆರೋಗ್ಯ ಒಂದು ಚೆನ್ನಾಗಿದ್ದರೆ ಮನುಷ್ಯ ಏನು ಬೇಕಾದ್ರೂ ಸಾಧ್ಯ. ಆರೋಗ್ಯವನ್ನು ತೊಂದರೆ ಕೊಟ್ಟರೆ ಮನುಷ್ಯನಿಗೆ ಅವನ ಅರ್ಧ ಶಕ್ತಿ ಎಲ್ಲ ಕೊಂದೋಗುತ್ತೆ. ಎಷ್ಟೋ ಸಾರಿ ನೀವು ಹೇಳ್ಕೊಬೋದು, ಬೇರೆ ಎಲ್ಲರೂ ಕೇಳೋದು, ನನಗೆ ಇನ್ನೂ ಮಾಡಬೇಕು ಅಂತ ಆಸೆ ಇದೆ, ಆರೋಗ್ಯ ನನಗೆ ಅನುಕೂಲ ಕೊಡ್ತಾ ಇದೆ ಅಂದರೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಮನುಷ್ಯನ ಕೈಲೇನಿದೆ. ಕೆಲವು ಆನುವಂಶಿಕ ರೋಗಗಳಿರುತ್ತೆ, ಡಯಾಬಿಟಿಸ್, ಹಾರ್ಟ್ ಕಾಯಿಲೆಗಳು.
ಅದು ಅನಿವಾರ್ಯ. ಅದನ್ನು ಆನುವಂಶಿಕವಾಗಿ ಬರುವಂಥ ಕಾಯಿಲೆಗಳನ್ನು ಮನುಷ್ಯ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅವನೇ ಸೃಷ್ಟಿ ಮಾಡಿಕೊಳ್ಳುವಂಥ ಕಾಯಿಲೆಗಳಿಂದ ವಿಮುಕ್ತನಾಗಿ ಇರಲಿಕ್ಕೆ ಸಾಧ್ಯ ಇದೆ. ಇವೆರಡೂ ಮುಖ್ಯವಾಗಿ ಅಂಶವನ್ನು ಗಮನಿಸಬೇಕಾದಂಥದ್ದು. ಡಯಾಬಿಟಿಕ್ ಇರ್ಬೋದು, ಬೇರೆ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಇದೆಲ್ಲ ಆನುವಂಶಿಕವಾಗಿ ಬರ್ತಕ್ಕಂತಹದ್ದು. ಆದರೆ ಆರೋಗ್ಯದಲ್ಲಿ ಎಚ್ಚರಿಕೆ ಆಗಿದ್ದರೆ ಅದರ ಒಂದು ತೀವ್ರತೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದು ಮನುಷ್ಯ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕಾದದ್ದು. ವೈದ್ಯರು ಹೇಳಿದ್ರೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಪ್ರಸ್ತಾಪ ಮಾಡಿದ್ರು, ಆಹಾರವೇ ಔಷಧಿ ಆಗಬೇಕು ಅಂತ. ಆದರೆ ಇವತ್ತು ಅದ್ರ ವಿರುದ್ಧವಾಗಿದೆ. ಔಷಧಿಯೇ ಆಹಾರವಾಗಿದೆ ಭಾಳ ಜನಕ್ಕೆ. ಈಗ ಭಾಳ ಜನ ಸೀನಿಯರ್ ಸಿಟಿಸನ್ಸ್ಗೆ ಅವ್ರ ಮಕ್ಕಳೆಲ್ಲ ಕೊಟ್ಟಿರ್ತಾರೆ, ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತೆ, ಬೆಳಗ್ಗೆ 6 ಗುಳಿಗೆ, ಸಂಜೆ 8 ಗಂಟೆ, ರಾತ್ರಿ 8 ಔಷಧಿ ಅಂತೇಳಿ ಆ ಗುಳಿಗೆಗಳನ್ನ ಡೇಟ್ ಹಾಕಿ ಮಾರ್ಕ್ ಮಾಡಿ ಕೊಟ್ಟಿರ್ತಾರೆ. ಅದು ಅನಿವಾರ್ಯ ಆದರೆ. ಆದರೆ ಮನುಷ್ಯನಿಗೆ ಆಹಾರದಲ್ಲಿ ಸಂಯಮ ಇಟ್ಕೊಳ್ಳಿಕ್ಕೆ ಸಾಧ್ಯನಾ ಅಂತಂದರೆ ಇದು ದೊಡ್ಡ ಪ್ರಶ್ನೆ. ಇದು ಮನುಷ್ಯ ತನ್ನ ಬಾಯಿ ರುಚಿಗೆ ಬೇಕಾದಂಥ ಆಹಾರಗಳನ್ನು ಸೇವಿಸ್ತಾ ಇರ್ತಾನೆ. ಇವಾಗ ಮನುಷ್ಯನಿಗೆ ಡಯಾಬಿಟಿಕ್ ಇರುತ್ತೆ, ಸುಮ್ಮನೆ ಗಮನಿಸ್ತಾ ಇರಿ. ಅವ್ರು ಸಿಹಿ ತಿನ್ನಲೇಬಾರ್ದು ಅಂತ ಹೇಳಿರ್ತಾರೆ. ಆದರೆ ಮನೆಯಲ್ಲಿ ವಿಶೇಷ ಅಂದರೆ ಅವನೇ ಸ್ವೀಟ್ ಕೇಳ್ತಾನೆ. ಮನೆಯವ್ರು ತಿನ್ನೋಂಗಿಲ್ಲ ಅಂತಂದ್ರೆ ಇಲ್ಲೊಂದು ಇವತ್ತು ವಿಶೇಷ ಇದೆ ಬಿಡೋಕ್ಕಾಗಲ್ಲ ಕೊಡು ಅಂತ ಹೇಳ್ತಾನೆ. ಒಂದು ದಿವಸ ತಿಂದರೆ ಏನೂ ಆಗಲ್ಲ ಅಂತಾನೆ ಮತ್ತೆ ಅದೇ ಆಗುತ್ತೆ. ಹೀಗೆ ಆಹಾರದ ಕಾರಣದಿಂದಾಗಿ ಮನುಷ್ಯ ಆಹಾರ, ವ್ಯಾಯಾಮ, ವಿಹಾರ, ಸೂಕ್ತವಾದ ಮನುಷ್ಯನ ಶರೀರಕ್ಕೆ ಭಗವಂತ ಇಷ್ಟು ಒಳ್ಳೆಯ ಶರೀರ ಕೊಟ್ಟಿದ್ದಾನೆ. ಯಾವ ಜಗತ್ತಿನಲ್ಲಿ ಯಾವ ತಯಾರಿಕೆ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಅದ್ಭುತವಾದ ಕೊಡುಗೆಯಿಂದ ಮನುಷ್ಯನ ಶರೀರ ಇರ್ಬೋದು, ಪ್ರಾಣಿ ಶರೀರ ಇರ್ಬೋದು. ಯಾವ ವಿಜ್ಞಾನವೂ ಕೂಡ ಮನುಷ್ಯನ ತಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಭಗವಂತ ಕೊಟ್ಟಿರುವಂಥ ಶರೀರವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕಾದಂತಹದ್ದು ಅತ್ಯಂತ ಮುಖ್ಯವಾದಂತಹದ್ದು. ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಮನುಷ್ಯ ಏನು ಬೇಕಾದರೂ ಸಾಧ್ಯ ಮಾಡೋಕ್ಕಾಗುತ್ತೆ. ಸ್ವಾಮೀಜಿಗಳು ಹೇಳಿದಾಗೆ ಶಾರೀರಿಕವಾದ ಆರೋಗ್ಯ, ಮಾನಸಿಕವಾದ ಆರೋಗ್ಯ ಎರಡೂ ಅಷ್ಟೇ ಮುಖ್ಯವಾದಂತಹದ್ದು. ಎರಡನ್ನೂ ಕೂಡ ಅಷ್ಟೇ ಸಮ ಪ್ರಮಾಣದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡು ಬರಬೇಕಾದ ಮುಖ್ಯವಾದಂತಹದ್ದು. ಅದಕ್ಕೆ ಪೂರ್ವಕವಾಗಿ ಅಲೋಪತಿಯ ಎಷ್ಟೇ ಚಿಕಿತ್ಸೆಗಳಿದ್ದರೂ ಕೂಡ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ ಮುಖಾಂತರವಾಗಿ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕು ಅಂತೇಳಿ ಮಾನವೀಯ ಕಲ್ಯಾಣ ಟ್ರಸ್ಟ್ ಮುಖಾಂತರ ಲಿಂಗರಾಜ್ ಪಾಟೀಲ್ ಅವರು ಇದನ್ನು ಪ್ರಾರಂಭಿಸಿದ್ದಾರೆ. ನೀವು ಆಯುರ್ವೇದ ಡಾಕ್ಟ್ರನ್ನ ಯಾರನ್ನಾರು ಗಮನಿಸಬಹುದು. ನಮ್ಮ ಅಲೋಪತಿ ಡಾಕ್ಟ್ರು ಒಂದು ಪೇಷಂಟ್ಗೆ ಅದನ್ನು ಡಯಾಗ್ನೈಸ್ ಮಾಡಬೇಕಾದ್ರೆ ಬೇಕಾದಷ್ಟು ಡಯಾಗ್ನೋಸ್ಟಿಕ್ ಎಲ್ಲ ಹೇಳ್ತಾರೆ. ಅದು ಎಕ್ಸ್ರೇ ಇರ್ಬೋದು, CT ಇರ್ಬೋದು. ನೀವು ಆಯುರ್ವೇದದ ಡಾಕ್ಟರ್ ಬಗ್ಗೆ ನಾಡಿ ನೋಡ್ತಾರೆ, ಹಿಂಗೆ ಇದೆ ಅಂತ ಹೇಳ್ತಾರೆ. ಅದು ಕಾರಣ ವಾತ, ಪಿತ್ತ, ಇವುಗಳನ್ನು ಆಧರಿಸಿ ಮನುಷ್ಯನಿಗೆ ಯಾವುದು ಜಾಸ್ತಿ ಆಗಿದೆ, ಯಾವುದು ಕೊರತೆ ಇದೆ, ಯಾವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಅಂತ ಸೂಕ್ಷ್ಮವಾಗಿ ಗಮನಿಸಿ ಔಷಧಿಯನ್ನು ಕೊಡುವಂಥದ್ದನ್ನು ಕೊಡ್ತಾರೆ. ಮತ್ತು ಸಾಮಾನ್ಯವಾಗಿ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತನ್ನುವಂತಹ ವಾದ ಆಯುರ್ವೇದದವರಿದೆ. ಅಲೋಪತಿಯವರು ಏನು ಹೇಳ್ತಾರೆ ಅಂತಂದರೆ ಆಯುರ್ವೇದದವರು ಎಲ್ಲ ಕೂಡ ಸೈಂಟಿಫಿಕ್ ಆಗಿ ಅದು ಪರೀಕ್ಷೆಗಳಲ್ಲಿ ಒಳಗಾಗಿದೆ ಇರೋದ್ರಿಂದ ಇರಬಹುದು, ಆದರೆ ನಮಗೆ ಅದು ಮಾಹಿತಿ ಇಲ್ಲ ಅಂತ ಮಾಹಿತಿಯನ್ನು ಅವರು ಅದನ್ನು ಯಾರು ವಿರೋಧ ಮಾಡಿಲ್ಲ ಅಲೋಪತಿ ಡಾಕ್ಟರ್ಗಳು. ಅದು ಹೇಗೆ ನಮ್ಮ ಅಲೋಪತಿ ಮೆಡಿಸಿನ್ಸ್ ಎಲ್ಲ ಪ್ರತಿಯೊಂದು ಘಟ್ಟದಲ್ಲಿ ಪರೀಕ್ಷೆಯಾಗಿ ಅದು ಸರ್ಟಿಫೈ ಆಗುತ್ತೆ, ಇದು ಸರ್ಟಿಫೈ ಆಗುತ್ತೆ, ಅದೇ ಪ್ರಶ್ನೆ. ಆ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅದು ಪರಿಷ್ಕರಣೆ ಆಗಬೇಕು ಅಂತ ಅನ್ನೋದು ಅವರ ಅಭಿಪ್ರಾಯ ಇದೆ. ಆದರೂ ಅದ್ರ ಬಗ್ಗೆ ಯಾವುದೇನು ವಿರೋಧ ಇಲ್ಲ. ಅಂದರೆ ಕೆಲವು ಮನುಷ್ಯನಿಗೆ ಕೆಲವು ಔಷಧಿಗಳಲ್ಲಿ ಮಾತ್ರ ಗುಣ ಆಗುತ್ತೆ. ಕೆಲವರಿಗೆ ಅಲೋಪತಿಯಿಂದ ಆಗ್ಬೋದು, ಕೆಲವರಿಗೆ ಆಯುರ್ವೇದದಿಂದ ಆಗ್ಬೋದು. ನಮ್ಮ ನಾಟಿ ಔಷಧಿಗಳಿದ್ದಾರೆ. ಭಾಳ ಜನ ಅಲೋಪತಿ ಡಾಕ್ಟರ್ಗಳು ಕೂಡ ನಿಮ್ಗೆ ಗಮನಕ್ಕೆ ಬಂದಿರುತ್ತೆ ಗೊತ್ತಿಲ್ಲ. ಅಲೋಪತಿ ಡಾಕ್ಟರ್ಗಳು ಕೂಡ ಜಾಂಡೀಸ್ ಬಂದಾಗ ಅವ್ರ ಔಷಧಿ ಬಿಟ್ಟು ನಾಟಿ ಔಷಧಿ ಕೊಡ್ತಾನೆ. ಆಯುರ್ವೇದ ಡಾಕ್ಟರ್ ಹೋಗಲ್ಲ, ಪ್ರಕೃತಿಗೆ ನಾಟಿ ಔಷಧಿಗೆ ಹೋಗಿ ಒಂದು ಬೆಳಗ್ಗೆ ಅವನು ಕೊಡೋ ಔಷಧಿನ ನೀರು ಕೊಡೋದು ಬಂದರೆ ಮಜ್ಜಿಗೆ ಹಾಲೆಲ್ಲ ಕೊಡ್ತಾರೆ, ಪುನಃ ಆರೋಗ್ಯ ಆಗ್ತಾನೆ. ಇದು ವಾಸ್ತವವಾಗಿ ನಡೆದಿರುವಂಥದ್ದು. ಸರ್ಜರಿ ಡಾಕ್ಟರ್ ನಮ್ಮಲ್ಲಿದ್ದವರು ಜಾಂಡೀಸ್ ಆಗಿ ಸುಮಾರು 15-20 ದಿವಸ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆ ಆಗಿ ನಾಟಿ ಔಷಧಿ ತೆಗೆದುಕೊಂಡಾಗ ಸುತ್ತೂರಿನಲ್ಲಿ ಒಂದು ನಾಟಿ ವೈದ್ಯರ ಸಮ್ಮೇಳನ ಆಯಿತು, ದೊಡ್ಡ ಸಮ್ಮೇಳನ ಆಯಿತು. ನಮ್ಮ ಶ್ರೀಕಂಠ, ನಮ್ಮ ಮಗ ಶ್ರೀಕಂಠ IAS ಆಫೀಸರ್, ಗಾನಂ ಶ್ರೀಕಂಠಯ್ಯ, IAS ಆಫೀಸರ್, ಅವರು ಡೈರೆಕ್ಟರ್ ಆಗಿದ್ದು ಆಯುರ್ವೇದ ಇದಕ್ಕೆ. ಅವರು ಇದರಲ್ಲಿ ಭಾಳ ಆಸಕ್ತಿ ಇದೆ. ಸುತ್ತೂರಿನಲ್ಲಿ ಅವರೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಏನು ಅಂತಂದರೆ, ನಾಟಿ ಔಷಧಿ ಏನಿದೆ ನೀವು ಕೊಡೋ ಔಷಧಿಯಿಂದ ನಿಮ್ಮ ಕೈ ಗುಣನೋ ಕೊಡೋ ಔಷಧಿ ಗುಣನೋ
ಗುಣ ಆಗುತ್ತೆ. ಏನಿದೆ ಅನ್ನೋದನ್ನು ನೀವು ಹಂಚ್ಕೊಳ್ಳಿ ಎಲ್ಲರ ಜೊತೆ, ಅದು ಮುಂದೆ ಸಮಾಜಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಭಾಳ ರಿಕ್ವೆಸ್ಟ್ ಮಾಡಿ. ನಾಟಿ ಔಷಧಿ ಕೊಡೋರು ಸೀಕ್ರೆಟ್ ಏನು ಅಂತಂದರೆ ಯಾವ ಔಷಧಿ ಇದು ಹೆಂಗೆ ಮಾಡ್ತಾರೆ, ಎಲ್ಲಿಂದ ತರ್ತಾರೆ ಅಂತ ಹೇಳಿ ಅದನ್ನು ಹೊರಗಾಕಿದ್ರೆ ನಮ್ಮ ವಿಜ್ಞಾನಕ್ಕೆ ಮತ್ತೊಂದು ಹೆಚ್ಚು ಉಪಕಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಮಾನವೀಯ ಕಲ್ಯಾಣ ಟ್ರಸ್ಟ್ನ ಲಿಂಗಾಯತ್ ಪಾಟೀಲ್ ಅವರು ಒಂದು ಹಿರಿಯ ನಾಗರಿಕರಿಗೆ, ವಯಸ್ಸಾದವರಿಗೆ ಅವರು ಶಾಂತಿಯಿಂದ ನೆಮ್ಮದಿಯಿಂದ ಇರಲಿಕ್ಕೆ ಬೇಕಾದಂಥ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ. ಇದ್ರ ಬಗ್ಗೆ ಎರಡು ರೀತಿ ವಾದ ಇದೆ. ಒಂದು ಪತ್ರಿಕೆ ನೋಡ್ತಾ ವೃದ್ಧಾಶ್ರಮ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ನಮ್ಮ ದೇಶ ಭಾರತೀಯ ಸಂಸ್ಕೃತಿ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಎಲ್ಲ ಇದೆ, ಇದರಿಂದ ಫ್ಯಾಮಿಲಿಗಳು ಬೇರೆ ಬೇರೆ ಆಗ್ಬೋದು ಅಂತ ವಾದ ಇದೆ. ಆದರೆ ಇವತ್ತಿನ ದಿನಮಾನದಲ್ಲಿ ಅದು ಅನಿವಾರ್ಯ. ಕುಟುಂಬದ ಸದಸ್ಯರು ವಿವಿಧ ಉದ್ಯೋಗಗಳಿಗೆ ಹೋದರೆ, ಪರದೇಶಗಳಿಗೆ ಹೋದರೆ ಅವ್ರ ತಂದೆ ತಾಯಿಗಳನ್ನು ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿ ಮೇಲೆ ಇರುತ್ತೆ. ಕೆಲವರು ಏನೇ ತೊಂದರೆ ಇದ್ರೂ ಕೂಡ ಕುಟುಂಬದಿಂದ ಮನೆಯಿಂದ ಬರಲಿಕ್ಕೆ ಇಷ್ಟಪಡಲ್ಲ. ಆದರೆ ಅನೇಕರು ಇವತ್ತು ಸ್ನೇಹಪರ ಇರತಕ್ಕಂಥವ್ರು ಸ್ನೇಹದ ಜೊತೆ ಇಂಥ ಹಿರಿಯರ ಮನೆಗಳಲ್ಲಿ ಒಂದು ವೃದ್ಧಾಶ್ರಮ ಅಂತ ಕರೆಯೋದನ್ನೀಗ ಭಾಳ ಜನ ಕಡಿಮೆ ಮಾಡ್ತಿದ್ದಾರೆ. ನಮ್ಮಲ್ಲೂ ಇದೆ, ಹಿರಿಯರ ಮನೆ ಅಂತ ಕರೆದಿದೆ. ಅದಕ್ಕೆ ಸುತ್ತೂರು ಬಂದಿದೆ, ಮೈಸೂರಿನಲ್ಲಿ ಆಗ್ತಾ ಇದೆ. ಹಿರಿಯರ ಮನೆ ಅಂತ ಕರೆದಿದೆ. ಅವ್ರ ಮನಸ್ಸಿಗೂ ಕೂಡ ಬೇಸರ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಅವ್ರಿಗೆ ಬೇಕಾದಂಥ ಸಕಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಹಾಗೆ ಜೀವನದಲ್ಲಿ ಆಯುರ್ವೇದಕ್ಕೆ ಬೇಕಾದಂಥ ಎಲ್ಲ ಆಧುನಿಕ ಮತ್ತು ಸಾಂಪ್ರದಾಯಿಕ ಚಿಕಿತ್ಸೆಗಳು, ವ್ಯಾಯಾಮಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಇಲ್ಲಿ ಬಂದವರು ಆರೋಗ್ಯವನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಲಿಂಗರಾಜ್ ಪಾಟೀಲ್ ಹೇಳ್ತಾ ಇದ್ರು. ನಾವು ಇಲ್ಲಿ ಬಂದಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕಾಗಿದೆ. ನಾವು ಕಠಿಣವಾಗಿ ಅವರಿಗೆ ಹೇಳ್ತಾ ಇದ್ವಿ, ಇಲ್ಲಿ ನಮ್ಮ ನಿಯಮವನ್ನು ಪಾಲಿಸೋದಾದ್ರೆ ಮಾತ್ರ ಇಲ್ಲಿ ಅಡ್ಮಿಟ್ ಆಗ್ಬೋದು, ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು. ನೀವು ಇಲ್ಲಿ ಬಂದು ನನಗೆ ರೈಸೇ ಬೇಕು, ಪಾನಿಪುರಿನೇ ಬೇಕು ಅಂತಂದರೆ ಇಲ್ಲಿ ಚಿಕಿತ್ಸೆ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕು ಸಂಕಲ್ಪವನ್ನು ಅವರು ಮಾಡಿದ್ದಾರೆ. ಈ ಭಾಳ ಆಯುರ್ವೇದ ಹಾಸ್ಪಿಟ್ಲ್ಗಳಿದೆ, ಯೋಗ ನ್ಯಾಚುರೋಪತಿ ಇದೆ. ಅವರು ಒಂದು ವಾರ, 2 ವಾರ, 1 ತಿಂಗಳು ಹೋಗ್ತಾರೆ. ಆಸ್ಪತ್ರೆಯಿಂದ ಹೊರಗೆ ಬರುವಾಗ ಅಡ್ಜಸ್ಟ್ ಆಗಿ ಇರ್ತಾರೆ. ಅದಕ್ಕೆ ಬಂದು 2 ದಿವಸಕ್ಕೆ ಹಳೆ ಆಹಾರ ಕೊಟ್ಟಿರ್ತಾರೆ. ಅದೇ ಸಮಸ್ಯೆ. ಏನವರು ಇಲ್ಲಿ ಯೋಗ ನ್ಯಾಚುರೋಪತಿಯಲ್ಲಿ ಆಹಾರ ಚಿಕಿತ್ಸೆಗೆ ಹೊರಟೋಗಿರ್ತಾರೆ, ಅದನ್ನೇ ಫಾಲೋ ಮಾಡಿದ್ರೆ ಖಂಡಿತ ಆರೋಗ್ಯ ಚೆನ್ನಾಗಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ತಾಯಿಯವರು ನಮ್ಮ ಸರೋಜಿನಿ ಪಾಟೀಲ್ ಶ್ರೀಮತಿ ಅವರು ಈಗ ಅವರು ಯಾರು ಬಂದರೂ ಅವ್ರದ್ದೇ ಉದಾಹರಣೆ ಕೊಡಬೇಕು. ಇಲ್ಲೇನು ಪೈನ್ಫುಲ್ ಬಂದವರೆಲ್ಲ ಪೈನ್ಲೆಸ್ ಆಗಿ ಹೋಗ್ತೀವಿ. ಸ್ವಾಮೀಜಿ ಅವರು ಹೇಳಿ ಬಂಗಾರ ಅಂಗಡಿಯವ್ರು ಹೇಳ್ತಾರಲ್ಲ, ಅವ್ರು ಹೇಳ್ಬೇಕ್ರಿ. ಅಲ್ಲ, ಅವರು ವಿಡಿಯೋ ಮಾಡಿಸ್ಬೇಕು. ಮಾಡಿಸಿ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್, ಯು ಶುಡ್ ಬಿ ಗೆಟ್ ವಿಡಿಯೋ ಫ್ರಮ್ ಶೋ ದಟ್ ಹೌ ಕ್ಯಾನ್ ಶಿ ಕ್ಲೈಮ್ ದಿ ಸ್ಟೆಪ್ಸ್ ಅಂತ ಅದನ್ನು ತೋರಿಸಿ ಮಾಡಿ ಬಂದವ್ರಿಗೆ ಒಂದು ಹಾಕಬೇಕು. ಆಯುರ್ವೇದ ಚಿಕಿತ್ಸೆ ಮಾಡಿದ್ರೆ ಇಲ್ಲಿ ಬಂದರೆ ತಾಯಿಯವ್ರಿಗೆ ಆರೋಗ್ಯ ಆಗಿರೋದ್ರಿಂದ ಮಿಕ್ತವ್ರಿಗೂ ಕೂಡ ಆರೋಗ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದನ್ನು. ಯಾಕೆಂದರೆ ವೆನ್ ಪೇಷಂಟ್ಸ್ ಕಮ್ಸ್ ಟು ಯು ಮಸ್ಟ್ create confidence then only you can treat them, otherwise they can't get ready to accept the treatment. That's the issue. ಸೊ ಅದನ್ನು ಅವರ ವಿಡಿಯೋ ಮಾಡಿಸಿ ತೋರಿಸಿ ಅವ್ರು ಸಂತೋಷವಾಗಿದ್ದಾರೆ. ಅವ್ರ ಯಜಮಾನರು ಶಾಂತಲಿಂಗಪ್ಪ ಪಾಟೀಲರು ಇಂಥದ್ದನ್ನು ಮಾಡಬೇಕು ಅಂತಿತ್ತು. ಯಜಮಾನ್ರ ಆಸೆ ನೆರವೇರಿದೆ. ಯಜಮಾನ್ರ ಆಸೆ ಅಂತ ನನಗೆ ಒಂದು ಚಿಕಿತ್ಸೆ ಆಗಿದೆ ಅಂತ ಅವ್ರಿಗೆ ಬಹಳ ಸಂತೋಷವಾಗಿದೆ. ಗುಲ್ಬರ್ಗದಲ್ಲಿ ಶಾಂತಲಿಂಗಪ್ಪ ಪಾಟೀಲರು, ನಮ್ಮ ಗಳರಂಗಪ್ಪ ಪಾಟೀಲರು ಸಮಾಜದ 2 ಕಣ್ಣುಗಳಾಗಿ ಇಲ್ಲಿ ಬೆಳಕನ್ನು ಕಂಡಂಥವ್ರು. ಇಬ್ಬರು ಬಹಳ ಶ್ರೀಮಂತ ಕುಟುಂಬದಿಂದ ಬಂದಂಥವರಲ್ಲ. ಒಬ್ಬ ವ್ಯಕ್ತಿ ಸ್ವಂತ ಶ್ರಮ ಪಟ್ಟರೆ ಹೇಗೆ ಜಗತ್ತಿನಲ್ಲೇ ಗಣ್ಯ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ಇಬ್ಬರು ನಮ್ಮ ಮುಂದಿರುವಂಥ ಉದಾಹರಣೆಗಳು. ಉದ್ಯಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಅನೇಕ ರೀತಿಯ, ಅದು ಸಾಂಪ್ರದಾಯಿಕ ಉದ್ಯಮ ಇರ್ಬೋದು ಅಥವಾ ತಾಂತ್ರಿಕ ಉದ್ಯಮ ಇರ್ಬೋದು, ಎಲ್ಲದರಲ್ಲೂ ಕೂಡ ತೀಕ್ಷ್ಣವಾಗಿ ತೀವ್ರವಾಗಿ ಗಮನ ಹರಿಸಿ ಅದನ್ನೆಲ್ಲ ಮಾಡಿದ್ದಾರೆ. ನಮ್ಮ ತಾಯಿ ಕುಟುಂಬದವರು ಮತ್ತು ಅವರೆಲ್ಲರೂ ಕೂಡ BG ಪಾಟೀಲ್ ಅವರೆಲ್ಲ ತುಂಬ ದೈವಭಕ್ತಿ, ಶ್ರದ್ಧೆ, ನಿಷ್ಠೆ, ಭಕ್ತಿಗಳನ್ನು ಕೊಡ್ತಕ್ಕಂಥವ್ರು. ಗೌರಿಗೆರೆಯಲ್ಲಿ ಮಠಮಾನ್ಯಗಳಲ್ಲಿ ಶ್ರದ್ಧೆಯಿಂದ ಇರ್ತಕ್ಕಂಥವ್ರು.
ದುರ್ಗಾಪೂಜೆ ನಿಷ್ಠೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು, ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಅವರಿಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಲಿಂಗರಾಜ್ ಪಾಟೀಲ್ಗೂ ಶ್ರೀಮತಿಯವರು ಮತ್ತು ಮಕ್ಕಳು ಸಿದ್ದು ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರೋದು ಸಂತೋಷ ಸಂಗತಿ ಹೇಗೆ ಅಂತೇಳಿ ಅಲೋಪತಿ ಹಾಸ್ಪಿಟ್ಲ್ ಆದರೆ ಜನರನ್ನ ಬನ್ನಿ ಅಂತ ಕರೆಯೋದು. ಅಲೋಪತಿ ಹಾಸ್ಪಿಟ್ಲಿಗೆ ಹೆಚ್ಚಿನ ಜನ ಬಂದಿದ್ದಾರೆ, ರೋಗ ಬಂದಿರ್ತಕ್ಕಂಥ ಅದರಲ್ಲಿ ಬಂದಿ ಅಂತ ಕರಿಬೋದು. ಯಾಕೆಂತಂದರೆ ಇದು ಕಾಯಿಲೆ ಇದ್ದವರು ಬರೋದಲ್ಲ, ಇದು ಕಾಯಿಲೆ ಬರಬಹುದಾದವರು ಕಾಯಿಲೆ ಬರಬಾರ್ದು ಅಂತ ಅನ್ನೋದಕ್ಕೋಸ್ಕರ ಬರುವಂಥದ್ದು. ಅದರಿಂದ ಸ್ವಾಮೀಜಿಯವರಾದರೂ ಕೂಡ ಧೈರ್ಯವಾಗಿ ಹೇಳ್ಬೋದು ಯಾರಾದ್ರೂ ಇಲ್ಲಿಗೆ ಬನ್ನಿ ಅಂತ. ಹಾಗೆ ಕರೆಯುವುದಕ್ಕೆ ಅವಕಾಶವಾಗುವಂಥ ಒಂದು ಆಯುರ್ವೇದ ಕ್ಲಿನಿಕ್ ಮತ್ತು ಹಿರಿಯರ ಮನೆಯನ್ನು ಪ್ರಾರಂಭಿಸಿರುವಂತಹ ಕುಟುಂಬದ ಸದಸ್ಯರನ್ನು ಅಭಿನಂದಿಸಿ ಇಲ್ಲಿ ಹೆಚ್ಚಿನ ಜನ ಬಂದು ನಮ್ಮ ಪಾಟೀಲರು BG ಪಾಟೀಲರು ಅಂತ ಒಂದು ವ್ಯವಸ್ಥೆ ಮಾಡಿದ್ರು. ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಗೌರವ ಹೋಗ್ತಾ ಇದ್ದೀವಿ. ಅದು ನಮ್ಮ ಭಾರತದವರು ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಕಾಣಿದ್ದೀವಿ. ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ. ನಾವು ಬೇರೆ ಅಲ್ಲಿ ಚೆನ್ನಾಗಿ ಚಿಕಿತ್ಸೆ ಆಗುತ್ತೆ, ಇಲ್ಲಿ ಚಿಕಿತ್ಸೆ ಆಗುತ್ತೆ ಅಂತ ಅನ್ನೋದ್ರ ಬದಲು ನಮ್ಮ ಮನೆ ಮುಂದೆ ಏನು ವ್ಯವಸ್ಥೆ ಆಗಿದೆ ನಮ್ಮ ಜನ ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ಪಡೆದ್ರೆ ನಮಗೆಲ್ಲರಿಗೂ ಸಂತೋಷ ಆಗುತ್ತೆ ಅಂತ ಕಳಕಳಿಯನ್ನು ವ್ಯಕ್ತಪಡಿಸ್ತಿದ್ರು. ಅದರಿಂದ ಇಲ್ಲಿ ಎಲ್ಲ ಈ ಭಾಗದ ಜನ ಇದನ್ನು ಮಾಡಬೇಕು ಅಂತ. ಬಟ್ ಲಿಂಗರಾಜ್ ಪಾಟೀಲ್ ಹೇಳಿದ್ರು ಇದನ್ನು ಇನ್ನೂ ವ್ಯಾಪಕವಾಗಿ ಬೆಳೆಸ್ತಾ ಇರಬೇಕಿದೆ ಥ್ರೂಔಟ್ ಇಂಡಿಯಾ. ಇದನ್ನು ಹರಿದ್ವಾರದಲ್ಲಿ ಬಟ್ ನಮ್ಮ ದಕ್ಷಿಣ ಕರ್ನಾಟಕ ಯಾಕಂದ್ರೆ ಉತ್ತರ ಭಾರತದ ಕಡೆ ದಕ್ಷಿಣ ಭಾರತದ ಕಡೆ ಕೂಡ ಕರ್ನಾಟಕದಲ್ಲೂ ಅಂಥ ಕೇಂದ್ರಗಳನ್ನು ಪ್ರಾರಂಭಿಸ್ಬೋದು. ಈಗಾಗಲೇ ಕರ್ನಾಟಕದಲ್ಲಿ ಭಾಳ ಪಾಪ್ಯುಲರ್ ಆಗಿದೆ. ಅಲ್ಲಿ ಕೂಡ ಪ್ರಾರಂಭ ಮಾಡಿದ್ರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಉದ್ದೇಶಿತ ಇವತ್ತು ಪ್ರಾರಂಭ ಆಗ್ತಾ ಇರುವಂಥ ಸಂಸ್ಥೆಗಳು ಕೂಡ ಚೆನ್ನಾಗಿ ನಡೀಲಿ. ಭಗವಂತನ ಕೃಪೆಯಿಂದ ಇನ್ನೊಂದು ಆರೋಗ್ಯ ಚೆನ್ನಾಗಿ ಸುಧಾರಣೆಯಲ್ಲಿ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಈ ಕಾರ್ಯಕ್ರಮಕ್ಕೋಸ್ಕರ ಬೆಂಗಳೂರಿನ ಒಂದು ರಾತ್ರಿ ಪೂಜೆ ಮುಗಿಸಿ ಬಂದ 1 ಗಂಟೆ ಬೆಳಿಗ್ಗೆ ಪೂಜೆ ಮುಗಿಸಿ ಬೆಳಗ್ಗೆ ಪೂಜೆ ಮುಗಿಸಿ ಮತ್ತು ಸಂಜೆ ರಾತ್ರಿ ಹಿಂದಿರುಗಬೇಕಾಗಿದೆ. ಮನುಷ್ಯ ಶಿಸ್ತಿನಿಂದ ಜೀವನ ಪಾಲಿಸಿದ್ರೆ ಹೇಗೆ ಆರೋಗ್ಯ ಇಟ್ಕೊಂಡಿರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಸಿದ್ಧಗಂಗಾ ಶಿವಕುಮಾರ್ ಮಹಾಸ್ವಾಮಿಗಳವರ ಒಂದು ಸಾಕ್ಷಿ. ಅಷ್ಟು ಸದೃಢವಾದ ಆರೋಗ್ಯವನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ಶಿಸ್ತಿನ ಜೀವನ, ನಿಯಮಿತವಾದ ಜೀವನ ಮನುಷ್ಯನನ್ನು ಕಾಪಾಡುತ್ತೆ ಅಂತ. ಅದಕ್ಕೆ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ಅಂತ ಆಶಿಸಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೋಸ್ಕರ ಅಭಿನಂದಿಸಿ ಒಂದು ಇಲ್ಲಿ ಅಂತ ಆರೈಸಿ ನಾವು ಕಾಣ್ತೀವಿ. ಇದೇ ವೇಳೆಯಲ್ಲಿ MLC BG ಪಾಟೀಲ್ ಮಾತನಾಡಿದರು. SS ಪಾಟೀಲ್ ಮತ್ತು ಅವರ ಪರಿವಾರ ವತಿಯಿಂದ ಬಹಳ ಭವ್ಯವಾದ ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ಆರೋಗ್ಯ ದೃಷ್ಟಿಯಿಂದ ನಿರ್ವಹಿಸುತ್ತಿರುವ ಈ ಮಾನವೀಯ ಕಲ್ಯಾಣ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಮಠ ಪೂಜ್ಯರ ಪಾದಕ್ಕೆ ನಮಸ್ಕರಿಸಿ, ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ತುಮಕೂರು ಪೂಜ್ಯ ಪಾದಕ್ಕೆ ನಮಸ್ಕರಿಸಿ, ಶ್ರೀ ಲಿಂಗರಾಜ್ ಪಾಟೀಲ್ ಅವರಿಗೆ ಮತ್ತು ಸಿದ್ದು ಪಾಟೀಲ್ ಅವರಿಗೆ ಮತ್ತು SS ಪಾಟೀಲ್ ಧರ್ಮಪತ್ನಿಯಾದ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಇದು SS ಪಾಟೀಲ್ ಅವರು ಮತ್ತು ನಮ್ಮ ಶಂಕರಲಾಲ್ ಗಿಲ್ಡಾ ಅವರು ಇವರೆಲ್ಲ ಭಾಳ ಇಂಟ್ರೆಸ್ಟಿಂಗ್ ನೇಚರ್ ಇವರು ಇದಕ್ಕೆ. ಏಕೆಂದರೆ ಗುಲ್ಬರ್ಗ ಒಳಗೆ ಇಷ್ಟು ದೊಡ್ಡ ಪ್ರಮಾಣದಾಗ ಖರ್ಚು ಮಾಡಿ ಇಷ್ಟು ದೊಡ್ಡ ಇದೇನು ನೋಡಿದ್ರೆ ಕೇರಳ ಒಳಗೆ ನೋಡಿದಂಗೆ ಇದೆ. ಕೇರಳಾಗ ಒಂದು 10% ಕಮ್ಮಿ ಇದ್ದಿರಬೇಕು. ಯಾಕೆಂದ್ರೆ 90% ಕೇರಳ ಟೈಪ್ ಇದೆ. ಎಲ್ಲ ಒಳ್ಳೆ ಇಕ್ವಿಪ್ಮೆಂಟ್ಸ್ಗಳಿದೆ ಮತ್ತು ನುರಿತಂಥ ಸ್ಟಾಫ್ ಇದೆ. ಅದಕ್ಕೆ ಇದು ಒಳ್ಳೆ ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳೋಕ್ಕೆ ನಾನು ತುಂಬ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛಪಡುತ್ತೇನೆ. ಧನ್ಯವಾದ. ಇದೇ ಸಂದರ್ಭದಲ್ಲಿ ಶ್ರೀಗಳು ಟ್ರಸ್ಟ್ನ ಸದಸ್ಯರಿಗೆ ಸನ್ಮಾನಿಸಿ ಆಶೀರ್ವದಿಸಿದರು. ಮೂವತ್ತೈದು ವರ್ಷದಲ್ಲಿ ಇನ್ನೇ ಬಂದಿರಿ ಪೂಜೆ ಮಾಡೋಕ್ಕೆ. ಬಂದು ನಮ್ಮಲ್ಲಿ ಏನು ಫೆಸಿಲಿಟಿ ಬೇಕೆಲ್ಲ ಮಾಡ್ತಾರೆ. ಕಾರ್ ಬೇಕಾ, ಫ್ಲೈಟ್ ಬೇಕು, ಇಲ್ಲಿಂದ
ಇನ್ನು ಇದೇ ಸಂದರ್ಭದಲ್ಲಿ ಕಸಪದ ಮಾಜಿ ಅಧ್ಯಕ್ಷರಾದ ಮನು ಬಳಗಾರ್ ಅವರು ಮಾತನಾಡಿದರು. ಮತ್ತು ಕುಟುಂಬದ ಎಲ್ಲ ಸದಸ್ಯರುಗಳೇ, ಬಂದಂಥ ಎಲ್ಲ ಅತಿಥಿಗಳಿದ್ದಾರೆ. ಈಗಾಗಲೇ ಈ ಕೇಂದ್ರದ ಅಥವಾ ಹಿರಿಯರ ಮನೆ ಇದು ಕೇವಲ ಒಂದು ವೃದ್ಧಾಶ್ರಮ ಅಂತಲ್ಲ, ಆರೋಗ್ಯವನ್ನು ಹೇಗೆ ಚೆನ್ನಾಗಿಟ್ಕೋಬೇಕು, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಆ್ಯಂಡ್ ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಬಟ್ ಇಫ್ ಕ್ಯಾರೆಕ್ಟರ್ ಆ್ಯಂಡ್ ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಅಂದರೆ ಇವತ್ತು ಆರೋಗ್ಯದ ಮತ್ತು ಆಚಾರದ ಮಹತ್ವ ಎಷ್ಟಿದೆ ಅನ್ನೋದನ್ನು ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ಇಬ್ಬರು ಮಹಾಸ್ವಾಮಿಗಳು ಈಗಾಗಲೇ ನಮ್ಗೆ ಮನವರಿಕೆ ಮಾಡಿದ್ದಾರೆ. ಅಂದರೆ ಆಚಾರ ವಿಚಾರ ನಡತೆ ಎಲ್ಲವೂ ಚೆನ್ನಾಗಿರಬೇಕು. ಇದನ್ನು ಲಿಂಗರಾಜ್ ಅವರು ಹೇಳಿದರು. ಇಲ್ಲಿ ಕೇವಲ ಬಂದು ಒಂದು ಟ್ರೀಟ್ಮೆಂಟ್ ಸಲುವಾಗಿ ಬರೋದು, ದೊಡ್ಡ ದೊಡ್ಡ ಕಡೆ ಹೋಗ್ತಾರೆ ಬಹಳಷ್ಟು ಕಡೆ ಕೇಂದ್ರಗಳಿಗೆ. ಅಲ್ಲಿ ಹೋಗಿ ಒಂದು 8 ದಿವಸ ಇರೋದು, 10 ದಿವಸ ಇರೋದು, ಅಥವಾ 1 ತಿಂಗಳ 3 ತಿಂಗಳಿಗೆ ಬರೋಂಥದ್ದು ಮಾತ್ರ ಅಲ್ಲ ಇದು. ಇಲ್ಲಿ ಬಂದವರಿಗೆ ಒಂದು ಸಣ್ಣ ಇಲ್ಲಿ ಇದು ಇದೆ, ಆಡಿಟೋರಿಯಂ. ಅಂದರೆ ಉತ್ತಮ ವಿಚಾರವಾದಿಗಳನ್ನು ಕರೆಸಿ, ಅಂದರೆ ವಿದ್ವಾಂಸರನ್ನು ಕರೆಸಿ ಇಲ್ಲಿ ಬಂದಂಥ ಹಿರಿಯರಿಗೆ ಅಥವಾ ಇನ್ನಿತರರಿಗೆ, ಎಲ್ಲ ವಯಸ್ಸಿನವರು ಬರ್ಬೋದು ಬೇಕಂದರೆ, ಅವರೆಲ್ಲರಿಗೂ ಒಂದು ನೈತಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಕೌಟುಂಬಿಕ ಶಿಕ್ಷಣ, ಅಂದರೆ ಕುಟುಂಬದಲ್ಲಿ ಹೇಗಿರಬೇಕು ಅನ್ನೋ ಎಲ್ಲ ವಿಭಾಗದಲ್ಲಿ ನೋಡಿ. ಹೋಲಿಸ್ಟಿಕ್ ಆರೋಗ್ಯವ ಅಂತ ಇದ್ದಲ್ಲ, ಹೋಲಿಸ್ಟಿಕ್ ಅಂದರೆ ಸಮಗ್ರ ಒಂದು ವ್ಯಕ್ತಿತ್ವವನ್ನು ಬೆಳವಣಿಗೆ ಮತ್ತು ಅದನ್ನು ರಕ್ಷಣೆ ಮಾಡೋದು ಹೆಂಗೆ ಅನ್ನೋದನ್ನು ಇಲ್ಲಿ ಕಲಿಸ್ಕೊಡ್ತಾರೆ. ಒಂದು ಇಲ್ಲಿ ಕಮ್ಯುನಿಟಿ ಸೀನಿಯರ್ಸ್ ಲಿವಿಂಗ್ ಅದು ಹೇಗಿರ್ಬೇಕು, ಹಿರಿಯರು ಹೆಂಗಿರ್ಬೇಕು, ಇನ್ನಿತರರು ಹೆಂಗಿರ್ಬೇಕು ಅವ್ರು ಬಂದರೂ ಕೂಡ. ಯಾಕಂದರೆ ಈಗ ಆರೋಗ್ಯ ಕೇಂದ್ರಕ್ಕೆ ಬರೋರು ಅಥವಾ ಇಂಥ ಕಡೆ ಬರೋರು ಕೇವಲ ಮುದುಕರು ವಯಸ್ಸಾದವರೇ ಅಂತಲ್ಲ, ಇನ್ನಿತರರೂ ಕೂಡ ತಮ್ಮ ಜೀವನವನ್ನು ಬದುಕನ್ನು ಹಸನಾಗಿಸ್ಕೊಳ್ಬೇಕು, ನಿರುದ್ಯೋಗಿಯಾಗಿ ಎದ್ದುಕೊಂಡು ಸಾಧನೆಯನ್ನು ಮಾಡಬೇಕು ಅನ್ನೋರು ಬಹಳ ಜನ ಇರ್ತಾರೆ. ಸಣ್ಣ ವಯಸ್ಸಿನವರು ಕೂಡ ಅನೇಕ ತೊಂದರೆಗಳಿಗೆ ಈಡಾಗಿರ್ತಾರೆ. ಅಂಥವ್ರಿಗೂ ಕೂಡ ಇದು ಒಂದು ಅತ್ಯಂತ ಮಾದರಿ ಕೇಂದ್ರ. ಪೂಜ್ಯ SS ಪಾಟೀಲರು, SR ಪಾಟೀಲರು ಈ ಒಂದು ಸಾಮ್ರಾಜ್ಯದ ಸಂಸ್ಥಾಪಕರವರು, ಅವರಿಬ್ಬರನ್ನ ನೆನಿಬೇಕು. SS ಪಾಟೀಲ್ ಅಣ್ಣವರು 1-2 ಸರಿ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ತೋರಿಸಿದ್ರು. ಇದನ್ನು ಬಹಳ ಸರಿ ಈ ತೋಟಕ್ಕೆ ಬಂದೀವಿ ನಾವು. ಸುಮಾರು ಒಂದು 50-55 ಎಕರೆ ಐತಿ ಬುದ್ಧಿ ಇಲ್ಲಿದೆ. ಇವ್ರದೇ ಎಲ್ಲ ಹಣ್ಣು ಅದಾವೆ ಇಲ್ಲಿ, ಎಲ್ಲ ಕಾಯಿಪಲ್ಯ, ಎಲ್ಲ ಹಣ್ಣು ಎಲ್ಲ ಬೆಳೀತಾರೆ ಈ ಒಂದು 50 ಎಕರೆಯಲ್ಲಿ. ಅದರಿಂದ ಅವ್ರಿಗೇನು SS ಪಾಟೀಲ್ಗೆ ದೊಡ್ಡದಲ್ಲ, ಆದರೂ ಕೂಡ ಅವರ ದೃಷ್ಟಿ ಆಗಿತ್ತು ಅಂತ. ಆರೋಗ್ಯ ಭಾಗ್ಯ ಅಂತ ನಾವೇನು ಹೇಳ್ತೀವಿ ಅದನ್ನು ಅವ್ರು ನಡೆದು ತೋರಿಸಿದಂಥವ್ರು. ಕೇವಲ ಬರೀ ಎಲ್ಲರೂ ಮಾತಾಡ್ತಾರೆ, ಆದರೆ ಅದಕ್ಕಿಂತ ಮುಖ್ಯ ನಡೆ. ನುಡಿ ಒಂದಾಗಿ ನಡೆ ಮತ್ತೊಂದಾದೊಡೆ ಹಿಡಿದಿದ್ದ ಲಿಂಗವು ಘಟಸರ್ಪ ನೋಡ ಅಂತ. ಹಂಗೆ SS ಪಾಟೀಲರು, SR ಪಾಟೀಲರು, ಸರೋಜಿನಿ ದೇವಿ ಪಾಟೀಲ್ರವರು ನಡೆದು ತೋರಿಸ್ಯಾರ. ಅದು ಇನ್ನಿತರರಿಗೆ, ಕೇವಲ ಪಾಟೀಲ್ ಕುಟುಂಬಕ್ಕಷ್ಟೇ ಅಲ್ಲ, ಸಮಾಜದ ಎಲ್ಲರಿಗೂ ಕೂಡ. SB ಪಾಟೀಲರು ಅವ್ರದ್ದು 80ನೇ ವರ್ಷದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಗಳಗಳಪ್ಪ ಅವರು ಅಂದರೆ ಅಷ್ಟು ಅವರು ಅಂದರೆ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ರು ಈ ಜನ. ಇವತ್ತು ಅವರಿಬ್ಬರು ಸಮಾಜದ 2 ಕಣ್ಣು ಅಂಥೇಳಿ ತಾವು ಜಗದ್ಗುರುಗಳು ಹೇಳಿದ್ರಿ. ಈಗ ಸುತ್ತೂರು ಜಗದ್ಗುರುಗಳು ಮತ್ತು ನಮ್ಮ ಸಿದ್ಧಗಂಗಾ ಮಹಾಸ್ವಾಮಿಗಳು ಹೇಳಿದ್ರು, ಎಲ್ಲ ನೆನೆಸಿದ್ರು. ಅಂದರೆ ಬಹುಕಾಲ ಉಳಿಬೇಕು ಇತಿಹಾಸದಲ್ಲಿ ಅಂದರೆ ಮನುಷ್ಯನ ಮಾನಸಿಕ ಆರೋಗ್ಯನೂ ಬಹಳ ಮುಖ್ಯ. ಕೇವಲ ದೈಹಿಕ ಅಲ್ಲ, ಮಾನಸಿಕ ಕೂಡ. ಅದಕ್ಕೆ ಲಿಂಗರಾಜ್ ಅವರು ಇದನ್ನು ಅಪರೂಪದನ್ನಾಗಿ ಮಾಡ್ಯಾರ. ಅಂದರೆ ಇವೆಲ್ಲವೂ ಸಿಗಬೇಕಿಲ್ಲ. ಆಹಾರ ಹೇಗಿರಬೇಕು, ನಡತೆ ಹೇಗಿರಬೇಕು, ವಿಚಾರ ಹೇಗಿರಬೇಕು, ಕುಟುಂಬದಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನು ಕೂಡ ಅದು ತಯಾರಿ ಕೂಡ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದರು. ಆದ್ದರಿಂದ ಒಂದು ಸಮಗ್ರ ವ್ಯಕ್ತಿತ್ವ ರೂಪುಗೊಳ್ಳಬೇಕಾದ್ರೆ ಇಂಥ ಒಂದು ಮಾನವೀಯ ಕಲ್ಯಾಣ ಟ್ರಸ್ಟ್ ಮೂಲಕ ಏನು ಕೇಂದ್ರ ನಡೀತಾ ಇದೆ, ಇದು ಒಂದು ಹಿರಿಯರ ಮನೆ, ಆರೋಗ್ಯ ಕೇಂದ್ರ ಅಥವಾ ವ್ಯಕ್ತಿತ್ವ ವಿಕಸನ ಕೇಂದ್ರ, ಹೀಗೆ ಇದು ಬಹು ರೂಪದಲ್ಲಿ ನಾವು ಹೆಂಗೆ ಭಾವಿಸ್ತೀವಿ ಹಂಗೆ ಅದು ಕಾಣ್ತದೆ. ಆದ್ದರಿಂದ ಇದರ ಲಾಭವನ್ನು ಈ ಭಾಗದ ಜನ, ಪೂಜ್ಯ ಜಗದ್ಗುರುಗಳು ಇಬ್ಬರು ಹೇಳಿದರು ಆ ಕಡೆನೂ ಮಾಡಿರಿ ಅಂತ. ಈ ಕಡೆ ಈಗ ಮಾಡಿದ್ದಂತೂ ಭಾಳ ಚೆನ್ನಾಗಿ ಆಗಿದೆ. ಅಲ್ಲಿ ಆ ಕಡೆನೂ ಕೂಡ ತಮ್ಮ ಆಶೀರ್ವಾದದಿಂದ ರಾಜ್ಯದ ಬೇರೆ ಬೇರೆ ಕಡೆ ಹಾಗೂ ದೇಶದ ಬೇರೆ ಬೇರೆ ಕಡೆ ಸಾಧ್ಯ ಆದರೆ ಅಲ್ಲಿ
ಈಗಾಗಲೇ ಸುರೇಶ್ ಜಗದ್ಗುರುಗಳು ಅಲ್ಲೇ ವಾಷಿಂಗ್ಟನ್ DC ಹತ್ರನೇ ಅವ್ರದ್ದು ಇಷ್ಟು ದೊಡ್ಡದ ಒಂದು ಫೆಸಿಲಿಟಿ ಇದೆ. ನಾವೆಲ್ಲ ನೋಡಂಗೈತೆ ಅಲ್ಲಿ. ಅದು ಸ್ಪಿರಿಚುವಲ್ ಸೆಂಟರ್ ಹೌದು, ಎಜುಕೇಷನಲ್ ಸೆಂಟರ್ ಹೌದು, ರಿಲಿಜಿಯಸ್ ಸೆಂಟರ್ ಹೌದು. ಎಲ್ಲ ಭಾರತೀಯರಿಗೆ ಒಂದು ದೊಡ್ಡ ಕೇಂದ್ರ ಆಗಿ ಅಲ್ಲಿದೆ. ಬೇರೆ ಬೇರೆ ದೇಶದಲ್ಲಿದೆ. ಬಟ್ ಈ ಥರ ನಾನು ಅಲ್ಲಿ ನೋಡಿದ್ದೀನಿ, 2 ಸರಿ ಹೋಗಿ ಬಂದಿದ್ದೀನಿ. ಅಲ್ಲಿ ಇದನ್ನು ಮಾಡೋರಿಗೆ, ಧ್ಯಾನ ಮಾಡೋರಿಗೆ, ಪೂಜಾ ಮಾಡೋರಿಗೆ, ಸಾಧನೆ ಮಾಡೋರಿಗೆ ಕೂಡ ಅದು ಒಂದು ಕೇಂದ್ರ ಆಗೈತಿ. ಅಂದರೆ ಇನ್ನು ಲಿಂಗರಾಜ್ ಮತ್ತು ಸಿದ್ದು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ರಾಜ್ಯದ ಇತರ ಭಾಗಗಳಲ್ಲಿ ಕೂಡ ಇಂಥದನ್ನು ಮಾಡೋದು ಆಗಲಿ ಅಂಥೇಳಿ ಇಬ್ಬರೂ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಅದು ಸಾಧ್ಯ ಆಗ್ತದೆ ಅಂಥೇಳಿ ಇಂಥ ಒಂದು ಅಪರೂಪದ ಕೇಂದ್ರವನ್ನು, ಆರೋಗ್ಯ ಕೇಂದ್ರವನ್ನು ಅಥವಾ ವೃದ್ಧರ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿದ್ದಕ್ಕಾಗಿ ಪರಮ ಪೂಜ್ಯ ಜಗದ್ಗುರು ಸುತ್ತೂರು ಶ್ರೀ 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 ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಪಾಟೀಲ್ ಕುಟುಂಬದ ವತಿಯಿಂದ ನಾನು ಭಕ್ತಿಪೂರ್ವಕ ನಮನಗಳನ್ನು ಹಾಗೂ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರಂತೆ ಇಬ್ಬರು ಮಹಾಸ್ವಾಮಿಗಳು ಬಹಳಷ್ಟು ಪ್ರವಾಸವನ್ನು ಮಾಡಿ ಇಲ್ಲಿ ಬಂದಾರ. ಅಂದರೆ ಇದ್ರ ಮೇಲೆ ಅವ್ರಿಗೆ ಎಷ್ಟು ಕಳಕಳಿ ಇದೆ ಅನ್ನೋದು ಗೊತ್ತಾಗುತ್ತೆ. ಕೇವಲ ಪಾಟೀಲ್ ಕುಟುಂಬದ ಮೇಲೆ ಅಷ್ಟೇ ಅಂತಲ್ಲ, ಈ ಭಾಗದ ಜನರ ಬಗ್ಗೆ, ಈ ಭಾಗದ ಜನರ ಆರೋಗ್ಯದ ಬಗ್ಗೆ, ಸಮಗ್ರ ವ್ಯಕ್ತಿತ್ವ ವಿಕಸನದ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಗೊತ್ತಾಗೈತಿ. ಹಾಗೆಯೇ ಅಹೋರಾತ್ರಿ ಪ್ರವಾಸ ಮಾಡಿ ಬಂದಂಥ ನಮ್ಮ ತುಮಕೂರಿನ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರುಗಳಲ್ಲಿ ನಾನು ಪಾಟೀಲ್ ಕುಟುಂಬದವರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು, ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ. ಮಾನ್ಯ BG ಪಾಟೀಲರ ಈ ಕುಟುಂಬದ ಸದಸ್ಯರವರು ನಾನು ನೋಡಕತ್ತಿ ಈಗ 43 ವರ್ಷ ಆಯಿತು. ಕಪ್ಪರ್ ಕಾಲಿನಿಂದ ನೋಡ್ತೀನಿ ನಾನು. ಅವರು ಕುಟುಂಬದ ಭಾಗವಾಗಿ ಎಲ್ಲದರಲ್ಲಿಯೂ ಅವರು ನೆರವಾಗ್ತಾ ಇದ್ದಾರೆ. ಅವರಿಗೆ ಮತ್ತು ಪೂಜ್ಯ ಮಾತೋಶ್ರೀ ಅವರೇ ಇವತ್ತು ಎಲ್ಲದಕ್ಕೂ ಭೇಟಿ ಇದ್ದಂಗೆ ಅವ್ರದ್ದೇ ಕಾರ್ಯಕ್ರಮ ಇರೋದ್ರಿಂದ ಸುಮ್ಮನೆ ಅವ್ರ ಹೆಸರು ತೊಗೊತೀನಿ. ಲಿಂಗರಾಜ್, ಸಿದ್ದು, ಪದ್ಮಜ ತಾವೆಲ್ಲ ಬಹಳ ಆಸ್ಥೆ ವಹಿಸಿ ಈ ಭಾಗದ ಜನರಿಗೆ ಕೆಲಸ ಆಗಂಗೆ ಮಾಡಿದಿರಿ. ನಿಮಗೆಲ್ಲರಿಗೂ ವಂದನೆಗಳು. ಇನ್ನು ಸಿಬ್ಬಂದಿ ಬಹಳ ಮುಖ್ಯ. ನೀವೇ ಇದನ್ನು ಮುಂದುವರಿಯೋದು. ಈಗ ಅವರು ಮಾಡಿಕೊಟ್ರು, ಪೂಜ್ಯರಿಬ್ಬರು ಕೂಡಿ ಚಾಲನೆ ಕೊಟ್ಟರು. ಇನ್ನು ಮುಂದೆ ತೊಗೊಂಡು ಹೋಗಬೇಕಾದರೂ ನೀವು. ಆದ್ದರಿಂದ ಎಲ್ಲರೂ ಡಾಕ್ಟರಿಂದ ಹಿಡಿದು ಸಿಪಾಯಿವರೆಗೆ, ಎಲ್ಲರೂ ಪ್ಯೂನ್ ಟು ಡಾಕ್ಟರ್ ಎಲ್ಲರೂ ಮುಖ್ಯನ. ಅದು ಅವ್ರು ಮುಖ್ಯ ಇವ್ರು ಮುಖ್ಯ ಅಂತಲ್ಲ, ಎಲ್ಲರೂ ಮುಖ್ಯನ. ಒಂದು ಸಂಸ್ಥೆ ಮುಂದೆ ಬರಬೇಕಂದ್ರೆ ಎಲ್ಲರೂ ದುಡಿಬೇಕಾಗ್ತದೆ. ಎಲ್ಲರೂ ಸಮರ್ಪಣಾ ಮನೋಭಾವದಿಂದ, ಹೇಗೆ ಅವರು ಪವಿತ್ರ ಮನದಿಂದ ಇದನ್ನು ಮಾಡ್ಯಾರ ಅಷ್ಟೇ ಒಂದು ಸಮರ್ಪಣಾ ಮನೋಭಾವದಿಂದ ತಾವೆಲ್ಲ ತಮ್ಮನ್ನು ತಾವು ಅರ್ಪಿಸಿಕೊಂಡು ಇದನ್ನು ಮುಂದುವೈತೀರಿ ಅಂತ ಹೇಳಿ ನಾನು ತಮಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಬಂದಂಥ ಮಾಧ್ಯಮದ ಸ್ನೇಹಿತರು, ಪಾಟೀಲ್ ಕುಟುಂಬದವರು ಯಾವುದೇ ಹೇಳಿದ್ರು ಬಹಳ ಆಸ್ಥೆಯಿಂದ ಬರ್ತೀರಿ. ಈಗಾಗಲೇ ಪತ್ರಿಕೆಗಳಲ್ಲಿ, TV ಗಳಲ್ಲಿ ಚೆನ್ನಾಗಿ ಇದ್ರ ಬಗ್ಗೆ ಬಂದಿದೆ. ಇನ್ನೂ ಹೆಚ್ಚು ಜನರಿಗೆ ತಲುಪುವಂತಾಗಲಿ ತಾವು ಬಂದಿದ್ದೀರಿ. ಅದಕ್ಕೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೆ, ಇನ್ನಿತರೆಲ್ಲ ಆಗಮಿತರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳು. ಈ ಸಂದರ್ಭದಲ್ಲಿ ದ್ರಾಕ್ಷಾಯಣಿ ಅವ್ವ ಅವರು ಮಾತನಾಡಿದರು. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರೂ ಪೂಜ್ಯರು ಬಂದು ಇಲ್ಲಿ ಪಾದಾರ್ಪಣೆ ಮಾಡಿ ಅವರು ಪಾದಗಳು ಹಾಕಿ ಎಲ್ಲರೂ ಜಗದ್ಗುರುಗಳವರು ಪೂಜ್ಯರ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅಪ್ಪವರು ಶಾಂತಲಿಂಗ ಅಪ್ಪಣ್ಣವರು ಮತ್ತು ಅವರು ಮತ್ತು ಮಾನ್ಯ ಲಿಂಗರಾಜ್ ಪಾಟೀಲ್ ತಮ್ಮವರು, ಪದ್ಮಜ ತಂಗಿಯವರು ಮತ್ತು ನಮ್ಮ ತಮ್ಮವರು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡಿ ಇಲ್ಲಿ ಒಂದು ರುದ್ರಾಶ್ರಮ ಮತ್ತು ನಿಸರ್ಗ ಚಿಕಿತ್ಸೆ ಅಂತೇಳಿ ಆಯುರ್ವೇದಿಕ್ ಇವತ್ತೇನು ಮಾನವೀಯ ಮೌಲ್ಯದ ಕಲ್ಯಾಣ ಟ್ರಸ್ಟ್ ಏನು ಮಾಡಿದ್ದಾರೆ, ಮಾನವೀಯತೆಯ ಕಲ್ಯಾಣ ಟ್ರಸ್ಟ್ ಮಾನವೀಯ ಮೌಲ್ಯ ಉಳ್ಳ ಒಂದು ಮಂದಿರ ಟೈಪ್ ಮಾಡಿದ್ದಾರೆ. ಎಲ್ಲ ರೀತಿಯ ಇಲ್ಲಿ ಫೆಸಿಲಿಟಿ ಇವೆ. ಹಿರಿಯ ಜೀವಗಳಿಗೆ ಮತ್ತು ಅವರ ಕುಟುಂಬಕ್ಕೆ ಇಲ್ಲಿ ಎಲ್ಲರ ರೀತಿಯಲ್ಲಿ ಕಲ್ಯಾಣ ಆಗುವಂತೆ, ಈ ಸಮಾಜಕ್ಕೆ ಕಲ್ಯಾಣ ಆಗುವಂತೆ ಕಟ್ಟಿದ್ದಾರೆ. ಒಳ್ಳೆಯ ಫೆಸಿಲಿಟಿ ಕೊಟ್ಟಿದ್ದಾರೆ. ಮತ್ತು ಊಟ, ಅವರ ಆರೋಗ್ಯ ಥರ ಊಟ ಕೂಡ ನಿಸರ್ಗವಾಗಿ ಒಳ್ಳೆಯ ಆರೋಗ್ಯವಾಗಿರುವಂಥ
BP ಶುಗರ್ ಮತ್ತು ಆ್ಯಸಿಡಿಟಿ ಎಲ್ಲ ಕಮ್ಮಾಗುವಂಥ ಆರೋಗ್ಯನೇ ಊಟ ಕೊಡ್ತಾ ಇದ್ದಾರೆ. ಭಾಳ ಒಳ್ಳೆ ರೀತಿ ಮಾಡಿದ್ದಾರೆ. ಶರಣರ ಆಶೀರ್ವಾದದಿಂದ ಇವರು ಇನ್ನೂ ಹೆಚ್ಚಿಗೆ ಮೊದಲಿಂದ ತಲೆತಲಾಂತರ ಶರಣರದು ಮತ್ತು ನಮ್ಮದು ಈ ಕುಟುಂಬದ ಭಾಳ ಆತ್ಮೀಯತೆ ಮತ್ತು ಆಪ್ತ ಸಂಬಂಧ ಇದೆ. ಇದೇ ರೀತಿ ಶರಣರ ಆಶೀರ್ವಾದ ಈ ತಲೆತಲಾಂತರ ಇವ್ರ ಮೇಲಿದೆ. ಇವರು ಅದೇ ರೀತಿ ಇದು ಬೆಳೆಸ್ಕೊಂಡು ಇನ್ನು ಮುಂದೆ ಹೋಗ್ತದೆ. ಭಾಳ ಈ ಭಾಗಕ್ಕೆ ಇದೆ ಮೊದಲು ಅಂಥೇಳಿ ಇತಿಹಾಸ ಮಾಡಿದ್ದಾರೆ. ಇದು ಇದೇ ರೀತಿ ಮುಂದೆ ಇವ್ರ ತಮ್ಮವ್ರು ಲಿಂಗರಾಜ್ ತಮ್ಮವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತೆ ಇಲ್ಲೂ ಕೈ ಹಾಕಿ ಈ ಭಾಗಕ್ಕೆ ಬಂದು ಇದು ಕೂಡ ಚಿನ್ನ ಆಗಿ ಈ ಭಾಗದ ಜನಕ್ಕೆ ಭಾಳ ಉಪಯೋಗ ಆಗುತ್ತದೆ ಅಂಥೇಳಿ ಶರಣರ ಆಶೀರ್ವಾದ ಯಾವಾಗಲೂ ಅವ್ರ ಕುಟುಂಬದ ಮೇಲೆ ಇದೆ. ಇನ್ನೂ ಹೆಚ್ಚಿಗೆ ಬೆಳೀತಾರೆ ಅಂಥೇಳಿ ನಂದೆರಡು ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಆನಂದ ಕುಟುಂಬ ಸೀನಿಯರ್ ಕಮ್ಯುನಿಟಿ ಲಿವಿಂಗ್ ಮತ್ತು ಅಜೀರ್ವ ಸಮಗ್ರ ಆರೋಗ್ಯ ಕೇಂದ್ರದ ಕುರಿತಾಗಿ ಗಣ್ಯರು ಮಾತನಾಡಿದರು. And gracing the occasion and utilizing and I request all the people to utilize the facilities of the wellness center and old age center. Thank you very much. Of Ayurvedic naturopathy and it has swimming pool. It has the all colon therapy, hydrotherapy, all the therapies which Ayurvedic and naturopathy, what all the therapies are there, it is there. ಇವತ್ತಿನ ದಿನ ಗುಲ್ಬರ್ಗಾದಲ್ಲಿ SS ಪಾಟೀಲ್ ಪರಿವಾರದಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಗಿದೆ. ಇಲ್ಲಿ ಸುಮಾರು ನೇಚರ್ ಕ್ಯೂರ್ದು ಆ ಟೈಪ್ ಪೂರ ಇಲ್ಲಿ ಗುಲ್ಬರ್ಗಾದಾಗ ದೊಡ್ಡ ಪ್ರಮಾಣದಾಗ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಇಲ್ಲಿ ಎಕ್ಸ್ಪರ್ಟ್ಸು ಡಾಕ್ಟರ್ಸ್ ಇದ್ದಾರೆ. ಒಳ್ಳೆ ಬಿಲ್ಡಿಂಗ್ ಇದೆ. SS ಪಾಟೀಲ್ ಮತ್ತು ಅವರ ಫ್ಯಾಮಿಲಿ ನಾನು ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಒಂದು ಭವ್ಯವಾದ ಒಂದು ಪ್ರಾಜೆಕ್ಟ್ ಗುಲ್ಬರ್ಗಾದಲ್ಲಿ ಕಲಬುರಗಿಯಲ್ಲಿ ಮೊಟ್ಟ ಮೊದಲನೇ ಸರಿ ಇದು ಗೆರಿಯಾಟ್ರಿಕ್ ಕೇರ್ ಅಂತ ಏನು ಹೇಳ್ತೀವಿ, ದಟ್ ವಾಸ್ ಓವರ್ಲುಕ್ಡ್. ಆ ಗೆರಿಯಾಟ್ರಿಕ್ ಕೇರನ್ನು ಈ ಒಂದು ನಾರ್ತ್ ಕರ್ನಾಟಕ ಭಾಗದಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಆ್ಯಂಡ್ ಐ ಥ್ಯಾಂಕ್ ಪಾಟೀಲ್ group of companies and all the members of Lingaraj Patil and family for contributing such a beautiful project to Gulbarga. God bless him always. Welcome to Ananda Kutumbam and Arujiva. It's an initiative by Manaviya Kalyan Trust for the welfare of the society. We are starting Ananda Kutumbam. It's a senior assisted living, a family away from family. And another one initiative is for the wellness, that is Arujiva. It is a holistic wellness center where we are giving a Shastrokta treatments for wellness and curing of the various diseases. The treatments are based on Ayurveda, naturopathy, yoga and meditation. ಅತಿ ದೊಡ್ಡದಾದಂಥ ನ್ಯಾಚುರೋಪತಿಗೆ ಒಂದು ಸೆಂಟರ್ ಮಾಡಿದ್ದಾರೆ. ಇದು ಕೇವಲ ಒಂದು ಆರೋಗ್ಯ ಸಲುವಾಗಂತಲ್ಲ, ಪ್ರತಿಯೊಬ್ಬ ಒಂದು ಹಿರಿಯ ನಾಗರಿಕರಿಗೆ ತಮ್ಮ ಮುಂದಿನ ಜೀವನವನ್ನು ಒಳ್ಳೆಯ ಆರೋಗ್ಯವಂತರಾಗಿ ಅವರಿಗೆ ಭಾಳ ಸಲುವಾಗಿ ಇದೊಂದು ಸೆಂಟರ್ನಾಗಿ ಮಾಡಿದ್ದಾರೆ. ಇಲ್ಲಿ ನಿಮಗೆ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಒಳ್ಳೆಯದಾದಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ. ನಿಮ್ಮ ಮನಸ್ಸಿನ ಭಾವನೆಗಳಾಗಲಿ, ನಿಮ್ಮ ದೇಹದ ಯಾವುದೇ ರೋಗಗಳಾಗಲಿ ಆಯುರ್ವೇದಿಕ್ದಿಂದ ನಿಮಗೆ ಇಲ್ಲಿ ಕ್ಯೂರ್ ಮಾಡ್ತಾರೆ. ದಯಮಾಡಿ ಬಂದು ಇಲ್ಲಿ ಚಿಕಿತ್ಸೆ ಪಡೆದುಕೊಂಡು ಧನ್ಯರಾಗಬೇಕಂತ ಕೇಳ್ಕೊಳ್ತೇನೆ. ಗುಲ್ಬರ್ಗ ನಗರದ ಹೊರವಲಯದಲ್ಲಿ ಶ್ರೀ ನಮ್ಮ SS ಪಾಟೀಲ್ ಕಡಗಂಚಿಯವರು ಬಹಳ ಸುಂದರವಾದಂಥ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಈ ವೃದ್ಧಾಶ್ರಮವನ್ನು ಬಹಳ ನನಗನ್ನಿಸ್ತದೆ ಕಲ್ಯಾಣ ಕರ್ನಾಟಕದಲ್ಲಿ ಇಂಥ ವೃದ್ಧಾಶ್ರಮ ಇರಲಿಕ್ಕಿಲ್ಲ ಅಂತ ಅನಿಸ್ತದೆ. ಇಲ್ಲೇ ಇಲ್ಲ, ಬಟ್ ಭಾಳ ನೂತನವಾಗಿ ಭಾಳ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇದೀಗ ತಾನೇ ನಮ್ಮ ಸಿದ್ಧಗಂಗಾ ಶ್ರೀಗಳು ಮತ್ತು ಹಾಗೆ ಮೈಸೂರು ಸ್ವಾಮಿಗಳು ಈಗ ಉದ್ಘಾಟನೆ ಮಾಡಿದ್ದಾರೆ. ಬಟ್ ಈ ನಾಡಿಗೆ ಇಂಥದ್ದು ಬೇಕಾಗಿತ್ತು. ಭಾಳ ಹೈಟೆಕಾಗಿ ನಾನು ನೋಡಲಾರ್ದಂಥದ್ದು ಭಾಳ ಸುಂದರವಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ವೃದ್ಧಾಶ್ರಮದಲ್ಲಿ ಇರಬೇಕಂತೇಳಿ ಏನಾದರೂ ಬಯಸಿದ್ದೇ ಆದರೆ ಕಲಬುರಗಿಗೆ ಬರಬೇಕು, ಇದರದ ಸವಿಯನ್ನು ಅನುಭವಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೆ. ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ವಿಶೇಷವಾದಂಥ ದಿನ. ದಿವಂಗತ SS ಪಾಟೀಲ್ ಒಂದು ಕನಸು ಕಂಡಿದ್ದರು. ಈ ಭಾಗದಲ್ಲಿ ಅಂದರೆ ಕಲಬುರಗಿಯಲ್ಲಿ ಒಂದು ಹಿರಿಯರಿಗಾಗಿ ಆರೋಗ್ಯ ಕೇಂದ್ರ ಅಥವಾ ಇತರರಿಗಾಗಿ ಒಂದು ವ್ಯಕ್ತಿತ್ವ ವಿಕಸನ ಕೇಂದ್ರವನ್ನು ಮಾಡಬೇಕು ಅಂಥೇಳಿ ಅವರು ಕನಸು ಕಂಡಿದ್ದರು. ಆ ಕನಸನ್ನು ಲಿಂಗರಾಜ್ ಪಾಟೀಲ್ರವರು, ಸಿದ್ದು ಪಾಟೀಲ್ರವರು ಇವರೆಲ್ಲ ಕೂಡಿ ಅದನ್ನು ಇವತ್ತು ಸಾಕಾರಗೊಳಿಸ್ಯಾರ. ಆ ಒಂದು ಕಾರ್ಯಕ್ರಮಕ್ಕೆ ಸುತ್ತೂರು ಜಗದ್ಗುರುಗಳು, ಸಿದ್ಧಗಂಗಾ ಮಹಾಸ್ವಾಮಿಗಳು ಎಲ್ಲ ಬಂದಿದ್ದಾರೆ. ಇಲ್ಲಿ ಆಧುನಿಕ ಎಲ್ಲ ಸೌಲಭ್ಯಗಳು ಇವೆ. ಆಮೇಲೆ ಕೇವಲ ವೃದ್ಧರಿಗಾಗಿ ಅಲ್ಲ, ಇತರರಿಗೂ ಕೂಡ ವ್ಯಕ್ತಿತ್ವ ವಿಕಸನಕ್ಕಾಗಿ
ಎಲ್ಲ ಸೌಲಭ್ಯವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಆಧ್ಯಾತ್ಮ ಜೀವಿಗಳಿಗೆ, ಹಿರಿಯರಿಗೆ, ಯುವಕರಿಗೂ ಕೂಡ ಇಲ್ಲಿ ಎಲ್ಲ ಸೌಲಭ್ಯವಿದೆ. ಒಂದು ಒಳ್ಳೆಯ ಗ್ರಂಥಾಲಯವಿದೆ. ಧ್ಯಾನ ಮಾಡುವವರಿಗೆ, ಯೋಗಾಸನ ಮಾಡುವವರಿಗೆ, ಆರೋಗ್ಯದ ಇನ್ನಿತರ ಚಟುವಟಿಕೆ ಮಾಡುವವರಿಗೆ ಇಲ್ಲಿ ಎಲ್ಲ ಇದೆ. ಮತ್ತು ಏನಾದರೂ ಅಕಸ್ಮಾತ್ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಾದರೆ ಆಯುರ್ವೇದ ಮತ್ತು ಇನ್ನಿತರ ಎಲ್ಲ ನಿಸರ್ಗ ಚಿಕಿತ್ಸೆ ಇಂತಹ ಎಕ್ಸ್ಪರ್ಟ್ಸ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಆದ್ದರಿಂದ ನಿಶ್ಚಿಂತವಾಗಿ ಇಲ್ಲಿ ವಸತಿ ಸೌಕರ್ಯ ಭಾಳ ಚೆನ್ನಾಗಿದೆ. ಎಲ್ಲ ರೀತಿಯಿಂದ ಆಹಾರ ವಿಹಾರ ಎಲ್ಲ ಚೆನ್ನಾಗಿರೋದ್ರಿಂದ ಇದು ಒಂದು ಅತ್ಯಂತ ಯಶಸ್ವಿ ಕೇಂದ್ರ ಆಗ್ತೈತಿ. ಹಾಗೆ ಆಗಲಿ ಅಂತೇಳಿ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೀನಿ. ನಮಸ್ಕಾರ. ಜಿಲ್ಲಾಧಿಕಾರಿ ಕಲಬುರಗಿ ಮಾತಾಡ್ತಾ ಇರೋದು. ಇಂಥ ಒಂದು ಸೆಂಟ್ರಿ ನಮ್ಮ ಕಲಬುರಗಿಯಲ್ಲಿ ಆಗಿರೋದು ನಮ್ಮ ಹೆಮ್ಮೆ. ಸೀನಿಯರ್ ಸಿಟಿಜನ್ಸಿಗೆ, ಆಮೇಲೆ ನ್ಯಾಚುರೋಪತಿ ಆ್ಯಂಡ್ ಆಯುರ್ವೇದ ಸೆಂಟ್ರ್ ಏನಾಗಿದೆ ಅಲ್ಲ, ವೆಲ್ನೆಸ್ ಸೆಂಟ್ರ್, ಇದು ತುಂಬ ಒಂದು ಒಳ್ಳೆಯ ವಾತಾವರಣದಲ್ಲಿ ನಿರ್ಮಿತವಾಗಿರೋದಂಥದ್ದು. ಇಲ್ಲಿ ಬಂದರೆ ಶಾಂತ ಅನ್ನಿಸ್ತದೆ ಮನಸ್ಸಿಗೆ. ಇಲ್ಲಿ ಜನರಿಗೆ ಭಾಳ ಉಪಯೋಗ ಆಗ್ತದೆ. ಯಾಕಂದರೆ ಇಂಥ ಒಂದು ಸೆಂಟ್ರ್ ನಮ್ಮ ಭಾಗಕ್ಕಿಲ್ಲ. ಸೊ ಇಲ್ಲಿ ಜನರಿಗೆ ಉಪಯೋಗ ಆಗಲಿ ಅಂತ ಹಾರೈಸ್ತೀನಿ. ಮುಂದೆ ಇದು ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತೀವಿ. ಇನ್ನು ಇದೇ ವೇಳೆಯಲ್ಲಿ ಲಿಂಗರಾಜ್ ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸರೋಜಿನಿ ದೇವಿ ಪಾಟೀಲ್, ಸಿದ್ದು ಪಾಟೀಲ್, ಸಂಗಮ್ಮ ಪಾಟೀಲ್, ವೈಷ್ಣವಿ ಪಾಟೀಲ್, ಪದ್ಮಜಾ ಪಾಟೀಲ್, ಅಮೃತ ಪಾಟೀಲ್, ಜಾನ್ಸಿ ಪಾಟೀಲ್, ಕಾರ್ತಿಕ್ ಪಾಟೀಲ್ ಸೇರಿದಂತೆ ಉದ್ಯಮಿದಾರರು ಭಾಗಿಯಾಗಿದ್ದರು. ಇಲ್ಲಿಗೆ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಕ್ಷಿಪ್ರ, ನಿಖರ, ನೇರ.